ಯಾಕಂದ್ರೆ ಮನೆ ಕಟ್ಟಲು ಕನ್ಸು ಇದ್ದೇ ಇರುತ್ತೆ ಸರ್. ಕನಸಿನ ಮನೆ ಅಂತ ಅಂದ್ಮೇಲೆ ಯಾವ ತರ ರಿಚ್ನೆಸ್ ಲುಕ್ ಬರಬೇಕು, ಸೊ ಬಜೆಟ್ ವೈಸ್ ಅಲ್ಲಿ ಕಡಿಮೆ ಮಾಡ್ಕೊಂಡು ನಾವು ಯಾವ ತರ ರಿಚ್ ಲುಕ್ ನ ಕೊಡಬೇಕಂತ ಎಲ್ಲರೂ ತುಂಬಾ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಹೌದು. ಸೊ ನಮ್ ಸನ್ಶೈನ್ ಇಂಟರೆಸ್ಟ್ ಅಂತ ಬಂದಾಗ ಒಂದು ಬೆಸ್ಟ್ ಸೊಲ್ಯೂಷನ್ ಸರ್. ಸೆಂಟ್ರಲ್ ಗ್ಯಾಪ್ಸ್ ಇರುತ್ತೆ ಅಲ್ವಾ, ಸೊ ಇಲ್ಲಿ ಗ್ಯಾಪ್ಸ್ ಈ ಗ್ಯಾಪ್ಸ್ ನಿಮ್ಗೆ ತುಂಬಾ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗುತ್ತೆ ಇದು, ಬಟ್ ನಿಮ್ಗೆ ಅಷ್ಟು ಲೈಫ್ ಬರಲ್ಲ. ಹೌದು, ಇದನ್ನ ಸೀಲಿಂಗ್ ಪ್ರಿಫರ್ ಮಾಡ್ಕೊಬಹುದು. ನೀವು ವಾಲ್ ಅಲ್ಲಿ ಹಾಕೋತೀರ ಅಂದ್ರೆ WPC ಸಾಲಿಡ್ ಪ್ಯಾನಲ್ಸ್ ಯೂಸ್ ಮಾಡ್ಕೊಬಹುದು ಸರ್. ನೋಡಿ ಈ ತರ ಸಾಲಿಡ್ ಬರುತ್ತೆ ನಿಮ್ ಮೆಟೀರಿಯಲ್. ಸೊ ನೋಡಬಹುದು, ಪ್ರೆಸ್ ಮಾಡಿದ್ರು ಇದ್ರ ಮೇಲೆ ಬಿಸಾಕಿದ್ರು ಏನಾಗಲ್ಲ ಮೆಟೀರಿಯಲ್. ಸರ್ ನಾವು UV ಶೀಟ್ಸ್ ಅಲ್ಲಿ ಆಲ್ಮೋಸ್ಟ್ 1000 ಪ್ಲಸ್ ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿದೀವಿ. ಸೊ 1000 ಪ್ಲಸ್ ಪ್ರಾಜೆಕ್ಟ್ಸ್ ರೆಡಿ ಮಾಡಬೇಕು ಅಂತ ಹೇಳಿದಾಗ, ಸೊ ನೀವು ಜಸ್ಟ್ ನೀವೇ ತಗೊಂಡೋಗಿ ಸ್ಟಿಕ್ಕರ್ ತರ ರಿಮೂವ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡಬಹುದು ಸರ್. ಇದು ಸ್ಟಿಕ್ಕರ್ ರಿಮೂವ್ ಆಗುತ್ತೆ. ಸೊ ಜಸ್ಟ್ ಸ್ಟಿಕ್ಕರ್ ರಿಮೂವ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡಬಹುದು. ಓಹೋ, ಅಂದ್ರೆ ಇದು ಅಂಟ್ಕೊಳುತ್ತೆ. ಗಮ್ಮಿಂಗ್ ಇದೆ, ಗಮ್ಮಿಂಗ್ ಸಹ ತುಂಬಾ ಸ್ಟ್ರಾಂಗ್ ಬರುತ್ತೆ. ಇದರ ಲೈಫ್ ನಿಮ್ಗೆ ಒಂದು 4 to 5 years ಲೈಫ್ ಬರುತ್ತೆ. ಮಾರ್ಬಲ್ ಶೀಟ್ ಆಗಿರ್ಬೋದು, ಕ್ವಾಲಿಟಿ ಯಾವುದೇ ಮೆಟೀರಿಯಲ್ ಆಗಿರ್ಬೋದು ಸರ್. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಮಾರ್ಬಲ್ ಶೀಟ್ ನ ಕೊಟ್ಟಿದ್ದು ನಮ್ಮ ಕಂಪನಿ ಸರ್, ಅಕ್ರಲಿಕ್ ಶೀಟ್ ಅಂತ ಹೇಳಿ ಸರ್. ಸೊ ಇದನ್ನ ನೀವು ಬುಕ್ ಮ್ಯಾಚಿಂಗ್ ಪ್ಯಾಟರ್ನ್ಸ್ ಬರುತ್ತೆ ಡಿಸೈನ್ಸ್. ಇದನ್ನ ನೀವು ವಾರ್ಡ್ರೋಬ್ಸ್ ಆಗಿರ್ಬೋದು, ಫೈರ್ ಯೂನಿಟ್ಸ್ ಅಲ್ಲಿ, ಕಾಟ್ ಬ್ಯಾಕ್ ಸೈಡ್ ಅಲ್ಲಿ ಹಾಕೊಂಡ್ರೆ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಸರ್ ಡಿಸೈನ್ಸ್ ಎಲ್ಲ. ನಿಮ್ಗೆ ಈ ಒಂದು ಡಿಸೈನ್ ಅಲ್ಲಿ ನಮ್ ಡಿಸೈನ್ ಇಷ್ಟ ಆಯ್ತು, ಕಲರ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಈ ಒಂದು ಡಿಸೈನ್ ಅಲ್ಲಿ 4 to 5 ಕಲರ್ಸ್ ಮಾತ್ರ ಅವೈಲೇಬಲ್ ಸಿಗುತ್ತೆ ಸರ್. ಒಂದೊಂದು ಈಚ್ ಪ್ಯಾಟರ್ನ್ ಅಲ್ಲೂ ಮಾಡ್ಕೊಂಡ್ರೆ ಸೊ ಟೈಮ್ ಸೇವ್ ಆಗುತ್ತೆ, ಬಜೆಟ್ ಅಲ್ಲೂ ಕಡಿಮೆ ಆಗುತ್ತೆ. ನೋಡಬಹುದು ವೀಕ್ಷಕರೇ ಹೇಗೆ ಹೊಳಿತಿದೆ ಅಂತ ಸರ್. ಸೇಮ್ ಎಕ್ಸಾಕ್ಟ್ ಮಿರರೇ ಬರುತ್ತೆ ನಿಮ್ಗೆ, ಮಿರರ್ ಟೈಪ್ ಬರುತ್ತೆ. ಮಿರರ್ ಇದೆ ಆಕ್ಚುಲಿ. ನೋಡಿ ಒಂದು ಒಳ್ಳೆ ಮಾರ್ಬಲ್ ಆರೆಂಜ್ ಫಿನಿಶಿಂಗ್ಸ್ ಅಲ್ಲಿ ಇದೆ. ಇದು ರೋಸ್ವುಡ್ ಟೈಪ್ ಅಲ್ಲಿ ಇದೆ. ಮತ್ತೆ ಇದು ನೋಡಿ ಗೋಲ್ಡನ್ ವಿತ್ ಫ್ಲೂಟೆಡ್ ಟೈಪ್ ಅಲ್ಲಿ ಗೋಲ್ಡನ್ ಲೈನ್ಸ್ ಬಂದಿದೆ. ತುಂಬಾ ಕಲೆಕ್ಷನ್ಸ್ ಇದೆ ಸರ್. ಇದು ನೋಡಿ ರಬ್ಬರ್ ವುಡ್ ಟೀಮ್ ಅಲ್ಲಿ ಇದೆ, ಲೈಟ್ ಡಿಸೆಂಟ್ ಕಲರ್. ಲಿಟರಲಿ ಪ್ಲೈವುಡ್ ತರ ಕಾಣ್ತಾ ಇದೆ. ಹೆಚ್ಚು ಬರೋದು ನಮ್ ಬೇಸಿಕ್ ಕಾನ್ಸೆಪ್ಟ್. ನಾವ್ ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ಯಾವ ಮೆಟೀರಿಯಲ್ ಗೋಸ್ಕರ ನಾವು ಬಂದ್ವಿ ಅಂತ ಹೇಳಿದಲ್ವಾ. ಸೊ ಅದರಲ್ಲೇ ಡಿಜಿಟಲ್ ಶೀಟ್ಸ್ ಬಂದಿದೆ. ಸೊ ಡಿಜಿಟಲ್ ಶೀಟ್ಸ್ ಅಲ್ಲಿ ಸಹ ನಮ್ದು ಇನ್ನೊಂದು 30 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. ಇಲ್ಲಿ MDF ಮೇಲೆ ನಾವು PU ಪಾಲಿಶ್ ಮಾಡಿರ್ತೀವಿ ಸರ್. ಓಕೆ. ಈಚ್ ಡಿಸೈನ್ ಅಲ್ಲಿ ನಿಮ್ಗೆ ಒಂದು 15 to 17 ಲೇಯರ್ಸ್ ಬರುತ್ತೆ. ಪರ್ಪಸ್ ಅಲ್ಲಿ ಫ್ಲೋರಿಂಗ್ ಒಂದನ್ನ ಬಿಟ್ಟು ಕಿಚನ್ ಡ್ಯಾಡ್ ಏರಿಯಾ ಬಿಟ್ಟು ಬೇರೆ ಎಲ್ಲಾ ಕಡೆ ಯೂಸ್ ಮಾಡ್ಬೋದು ಸರ್. ಬಾತ್ರೂಮ್ ಆಗಿರ್ಬೋದು, ವಾಷಿಂಗ್ ಏರಿಯಾ ಆಗಿರ್ಬೋದು, ಯುಟಿಲಿಟಿ ಆಗಿರ್ಬೋದು, ಡೈನಿಂಗ್ಸ್ ಅಲ್ಲಿ, ಬೆಡ್ರೂಮ್ಸ್ ಅಲ್ಲಿ ಎಲ್ಲಾ ಕಡೆ ಯೂಸ್ ಮಾಡ್ಬೋದು. ಹೋಲ್ಸೇಲ್ ಸಪ್ಲೈನೇ ಕೊಡ್ತೀವಿ ಸರ್. ಸೊ ಹೋಲ್ಸೇಲ್ ಅಲ್ಲಿ ಇರುತ್ತೆ. ಸೊ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಆಪರ್ಚುನಿಟಿ ಸಹ ನಾವು ಕೊಡ್ತೀವಿ. ಕಾರ್ನರ್ಸ್ ಮತ್ತೆ ಫ್ಲವರ್ ಡಿಸೈನ್ಸ್ ಯೂಸ್ ಮಾಡ್ಕೊಂಡು ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ನಿಮ್ಗೆ. ನೋಡಬಹುದು ಡಿಸೈನ್ಸ್, ನೋಡಬಹುದು ಸೂಪರ್ ಆಗಿ ಮಾಡಿದ್ರೆ. ಈ ಮೆಟೀರಿಯಲ್ ಯೂಸ್ ಮಾಡ್ಕೊಂಡು ನೀವು ತುಂಬಾ ನೀವು ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಕೊಬಹುದು. ಲೈಟ್ ಪಾಸಿಂಗ್ ಫ್ಲವರ್ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. ಅಂದ್ರೆ ಏನ್ ಸರ್ ಇದು? ಸರ್ ಇದು ನೋಡಿ, ನೀವು ಲೈಟ್ ನ ಇನ್ಸೈಡ್ ಕೊಟ್ಟಾಗ ಈ ಫ್ಲವರ್ ಪ್ಯಾಟರ್ನ್ ಮಾತ್ರ ನಿಮ್ಗೆ ವಿಸಿಬಲ್ ಕಾಣಿಸುತ್ತೆ. ಇದು ಸೆಲ್ಫ್ ಅಡಿಸಿವ್ ಸರ್. ಇದರಲ್ಲಿ ಸೆಲ್ಫ್ ಅಡಿಸಿವ್ ಗಮ್ಮಿಂಗ್ ಇದ್ರಲ್ಲೇ ಇರುತ್ತೆ. ಜಸ್ಟ್ ನೀವು ಸ್ಟಿಕ್ಕರ್ ತರ ರಿಮೂವ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಫ್ಲೋರ್ ಮೇಲೆ ಅಪ್ಲೈ ಮಾಡ್ಕೊಬಹುದು. ಸೊ ನೋಡ್ಕೋಬಹುದು ವೀಕ್ಷಕರೇ, ಇಲ್ಲ ನೋಡಿ ಗಮ್ಮಿಂಗ್ ಇದ್ರಲ್ಲೇ ಇರುತ್ತೆ. ಸೊ ಜಸ್ಟ್ ಗಮ್ನ ರಿಮೂವ್ ಮಾಡಿ ಡೈರೆಕ್ಟ್ ಆಗಿ ಫ್ಲೋರಿಂಗ್ ಮೇಲೆ ಅಪ್ಲೈ ಮಾಡ್ಕೋಬಹುದು. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿದೆ ಅಂತ ತಿಳಿಸ್ಬಿಡಿ ಸರ್. ನಮ್ದು ಸನ್ಶೈನ್ ಇಂಟೀರಿಯರ್ಸ್ ಅಂತ ಹೇಳಿ ಸರ್. ಲಾಸ್ಟ್ ಟೈಮ್ ಹಳೆ ಆಫೀಸರ್ ವಿಡಿಯೋಸ್ ನ ಮಾಡ್ತಿದ್ವಿ. ಈಗ ಹೊಸ ಆಫೀಸ್ ಮಾಡಿದ್ವಿ, ಹೊಸ ಆಫೀಸ್ ಫಸ್ಟ್ ವಿಡಿಯೋ ಮಾಡ್ತಾ ಇದೀವಿ ಸರ್. ಓಕೆ. ಸೊ ನಮ್ಮ ಆಫೀಸ್ ಬಂದು ನಿಯರ್ KRP ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. ಆ ಸ್ಕೂಲ್ ಪಕ್ಕದಲ್ಲಿ ನಮ್ಮ ಆಫೀಸ್ ಬರುತ್ತೆ ಸರ್. ಸೊ ಹಳೆ ಆಫೀಸ್ ಗಿಂತ ಎಷ್ಟು ದೂರ ಇದೆ ಅಂತ ಸರ್? ಹಳೆ ಆಫೀಸ್ 200 ಮೀಟರ್ ಮುಂದೆ ಬರುತ್ತೆ ಸರ್. 200 ಮೀಟರ್ಸ್ ಅಷ್ಟೇ ಡಿಫರೆನ್ಸ್ ಇದೆ. ಸೊ ಏನಾದ್ರು ಒಂದು ಏನೋ ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ಕೊಟ್ಟ ನಂಬರ್ ಗೆ ಕಾಲ್ ಖಂಡಿತ ಮಾಡಬಹುದು ಸರ್. ಹೊಸ ಆಫೀಸ್ ಮಾಡಿದ್ರೆ ತುಂಬಾ ದೊಡ್ಡದಾಗಿದೆ. ಹೌದು ಆ ವಿಡಿಯೋದಲ್ಲಿ ತೋರಿಸೋಣ. ಹೌದು ಹೌದು ಸರ್. ಈಗ ಹೊಸ ವೀಕ್ಷಕರಿಗೆ ಹೌದು ಸರ್ ಸನ್ಶೈನ್ ಇಂಟೀರಿಯರ್ಸ್ ಅಂದ್ರೆ ಏನು, ಹೌದು, ಅಂಡ್ ಏನೆಲ್ಲ ನೀವು ಪ್ರೊವೈಡ್ ಮಾಡ್ತಾರೆ, ಏನೆಲ್ಲ ಸರ್ವಿಸ್ ಇದೆ ಅಂತ ಸ್ವಲ್ಪ ಹೇಳ್ಬಿಡಿ. ಖಂಡಿತ ಹೇಳ್ತೀನಿ ಸರ್. ನಮಸ್ಕಾರ ವೀಕ್ಷಕರೇ. ಸರ್ ಸನ್ಶೈನ್ ಇಂಟೀರಿಯರ್ಸ್ ಅಂದ್ರೆ ಮೊದಲಿಂದ ನಾವೇನಂದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಹೈಯರ್ ಎಂಡ್ ವರ್ಗುನು ಸೊ ಯಾವುದೇ ಒಂದು, ಯಾಕಂದ್ರೆ ಮನೆ ಕಟ್ಟಲು ಕನ್ಸು ಇದ್ದೇ ಇರುತ್ತೆ ಸರ್. ಕನಸಿನ ಮನೆ ಅಂತ ಅಂದ್ಮೇಲೆ ಯಾವ ತರ ರಿಚ್ನೆಸ್ ಲುಕ್ ಬರಬೇಕು, ಸೊ ಬಜೆಟ್ ವೈಸ್ ಅಲ್ಲಿ ಕಡಿಮೆ ಮಾಡ್ಕೊಂಡು ನಾವು ಯಾವ ತರ ರಿಚ್ ಲುಕ್ ನ ಕೊಡಬೇಕಂತ ಎಲ್ಲರೂ ತುಂಬಾ ಕಾನ್ಸೆಪ್ಟ್ ಇದ್ದೇ ಇರುತ್ತೆ. ಹೌದು. ಸೊ ನಮ್ ಸನ್ಶೈನ್ ಇಂಟೀರಿಯರ್ಸ್ ಅಂತ ಬಂದಾಗ ಒಂದು ಬೆಸ್ಟ್ ಸೊಲ್ಯೂಷನ್ ಸರ್. ನಿಮ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್ ತರ ನಿಮ್ಗೆ ಯಾವುದೇ ರೀತಿಯ ಆಗಿರ್ಬೋದು, ಮೆಟಲ್ ವೈಸ್ ಆಗಿರ್ಬೋದು, ವರ್ಕಲ್ ಆಗಿರ್ಬೋದು, ಸಪೋರ್ಟಿಂಗ್ ಕೊಡ್ತೀವಿ ಸರ್. ನಿಮ್ಗೆ ಒಂದು ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ತುಂಬಾ ಚೀಪ್ ಆಗಿ ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ಯಾಕಂದ್ರೆ ತುಂಬಾ ಚೀಪ್ ಇರೋ ಮೆಟೀರಿಯಲ್ಸ್ ತುಂಬಾ ಬೇಗ ಹೋಗುತ್ತೆ. ಹಂಗಂತ ಹೈ ರೇಟ್ ಇಲ್ಲ. ಮೆಟೀರಿಯಲ್ ಕ್ವಾಲಿಟಿ ವೈಸ್ ಅಲ್ಲಿ ಬೆಸ್ಟ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ ಸರ್ ನಾವು. ಅದೇ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ನೀವು ಹೇಳ್ದಂಗೆ ಹೌದು ಡೂಪ್ಲಿಕೇಟ್ ಪ್ರಾಡಕ್ಟ್ಸ್, ಚೀಪ್ ಕ್ವಾಲಿಟಿ ಖಂಡಿತ ಇದೆ ಸರ್. ಹೌದು ಹೌದು. ನೀವು ಫಸ್ಟ್ ವಿಡಿಯೋ ಮಾಡಿದ್ರೆ ನಮ್ದು ಆಲ್ಮೋಸ್ಟ್ 5 years ಇಂದ ನಾವು ಮೆಟೀರಿಯಲ್ ಸಪ್ಲೈ ಮಾಡ್ತಾ ಇದ್ದೀವಿ. ಹೌದು ಹೌದು. ಸೊ ಬೆಸ್ಟ್ ಸರ್ವಿಸ್ ನ ಕೊಟ್ಕೊಂಡು ಬರ್ತಾ ಇದೀವಿ. ಅಂಡ್ ಒಂದು ವೀಕ್ಷಕರಿಗೆ ಹೇಳ್ಬಿಡೋದಂತೆ, ಸನ್ಶೈನ್ ಇಂಟೀರಿಯರ್ಸ್ ಇಲ್ಲಿ ತನಕ ಎಷ್ಟು ಪ್ರಾಜೆಕ್ಟ್ಸ್ ನ ರೆಡಿ ಮಾಡಿದೆ ಸರ್? ನಾವು UV ಶೀಟ್ಸ್ ಅಲ್ಲಿ ಆಲ್ಮೋಸ್ಟ್ 1000 ಪ್ಲಸ್ ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿದೀವಿ. ಸೊ 1000 ಪ್ಲಸ್ ಪ್ರಾಜೆಕ್ಟ್ಸ್ ರೆಡಿ ಮಾಡಿದ್ದೀವಿ. 5 to 6 years ಅಲ್ಲಿ 1000 ಪ್ಲಸ್ ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿದೀವಿ. ಸ್ಮಾಲ್ ಟು ಬಿಗರ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ರೆ 1000 ಪ್ಲಸ್ ಆಗಿದೆ. ಸೂಪರ್. ಅಂಡ್ ಆಲ್ ಓವರ್ ಕರ್ನಾಟಕ ಕೂಡ ನಿಮ್ ಕಡೆ ಕ್ಲೈಂಟ್ಸ್ ಇದಾರೆ.
ಇದಾರೆ ಸರ್. ಹೌದು, ನಮ್ದು ಪ್ರೆಸೆಂಟ್ ಸರ್ವಿಸ್ ಬಂದು ಲೋಕಲ್ ಬೆಂಗಳೂರು ಮಾತ್ರ ಇರುತ್ತೆ. ಸೊ ಯಾರಿಗಾದ್ರೂ ಮೆಟೀರಿಯಲ್ ಸಪ್ಲೈ ಬೇಕಂತ ಹೇಳಿದ್ರೆ, ಮೆಟೀರಿಯಲ್ ಬೇಕು ಅಂತ ಹೇಳಿದ್ರೆ ಆಲ್ ಓವರ್ ನಾವು ಕರ್ನಾಟಕ ವೈಸ್ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ. ಸೂಪರ್. ಸೊ ಮಟೀರಿಯಲ್ಸ್ ಏನೇನ್ ಬೇಕು ಎಲ್ಲ ಇಲ್ಲಿ ಸಿಗುತ್ತೆ. ಅಂಡ್ ಇನ್ನೊಂದು ಮಾರ್ಬಲ್ ಶೀಟ್ ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು. ಹೌದು ಸರ್, ಸನ್ಶೈನ್ ಇಂಟೀರಿಯರ್ಸ್. ಹೌದು, ಮಾರ್ಬಲ್ ಶೀಟ್ ಆಗಿರ್ಬೋದು, ಕ್ವಾಲಿಟಿ ಯಾವುದೇ ಮೆಟೀರಿಯಲ್ ಆಗಿರ್ಬೋದು ಸರ್. ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಮಾರ್ಬಲ್ ಶೀಟ್ ಕೊಟ್ಟಿದ್ದು ನಮ್ಮ ಕಂಪನಿ ಸರ್. ಹೌದು. ಸೊ ಆಗ್ಲಿಂದ ನಾವು ಒಳ್ಳೆ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಸ್ ಸಪ್ಲೈ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೂಪರ್ ಸರ್. ಈಗ ಸನ್ಶೈನ್ ಇಂಟೀರಿಯರ್ಸ್ ಅಲ್ಲಿ ಏನೆಲ್ಲ ಹೊಸ ಪ್ರಾಡಕ್ಟ್ಸ್ ಆಡ್ ಆಗಿದೆ ಸರ್? ಈಗ ನಮ್ಮ ಹತ್ರ ಬಂದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು ಸರ್. ನಿಮ್ಗೆ ಇಂಟೀರಿಯರ್ ಪರ್ಪಸ್ ಏನ್ ಮೆಟೀರಿಯಲ್ಸ್ ಬೇಕಾಗುತ್ತೆ, ಸೊ ಎಲ್ಲಾ ಮೆಟೀರಿಯಲ್ ನಾವು ಕೊಡ್ತೇವೆ ಸರ್. ನಿಮ್ಗೆ ಲ್ಯಾಮಿನೇಟ್ಸ್ ಆಗಿರ್ಬೋದು, ಅಕ್ರಿಲಿಕ್ ಶೀಟ್ಸ್ ಆಗಿರ್ಬೋದು, ಮಾರ್ಬಲ್ ಶೀಟ್ ಆಗಿರ್ಬೋದು, ಸೀಲಿಂಗ್ ಅಲ್ಲಿ ಆಗಿ PVC ಪ್ಯಾನಲ್ಸ್, ಮತ್ತೆ ಟಿವಿ ಬ್ಯಾಕ್ ಗ್ರೌಂಡ್ಸ್ WPC ಪ್ಯಾನಲ್ಸ್ ಆಗಿರ್ಬೋದು. WPC ವೆರೈಟೀಸ್ ತುಂಬಾ ಇದೆ. ಮತ್ತೆ ಸೇಲ್ಪಡಿಸೋ ಸ್ಟಿಕ್ಕರ್ಸ್ ಆಗಿರ್ಬೋದು. ಸೊ ಎಲ್ಲಾ ಮೆಟೀರಿಯಲ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ ಸರ್. ಮುಂದೆ ಹೋಗ್ತಾ ಒಂದೊಂದು ಮೆಟೀರಿಯಲ್ ತೋರಿಸ್ಕೊಂಡು ಬರೋಣ ಸರ್. ಓಕೆ. ಸೊ ಈಗ ಫಸ್ಟ್ ಲಿಂದ ಎಲ್ಲ ತೋರಿಸ್ಕೊಂತ ಹೋಗೋಣಂತೆ. ಹಾಗೆ ನಿಮ್ ಚಿಕ್ಕ ಆಫೀಸ್ ಟೂರ್ ಕೂಡ ನೋಡೋಣಂತೆ. ಖಂಡಿತ ಸರ್, ಕೊಡೋಣ. ಓಕೆ. ಸೊ ಸನ್ಶೈನ್ ಇಂಟೀರಿಯರ್ಸ್ ಎಂದು ಹೊಸ ಆಫೀಸ್. ಹೌದು ಸರ್, ತುಂಬಾ ಚೆನ್ನಾಗಿ ಮಾಡಿದೀರಾ. ಸೊ ಅದೇ ಸ್ವಲ್ಪ ವೀಕ್ಷಕರ ಡೀಟೇಲ್ ಆಗಿ ತಿಳಿಸ್ಬಿಡಿ. ಖಂಡಿತ ಬನ್ನಿ ಸರ್, ಮೆಟಲ್ ವೈಸ್ ತೋರಿಸ್ಕೊಡ್ತೀನಿ. ಓಕೆ ಸರ್, ಮೊದಲನೇದಾಗಿ ನೀವೇನ್ ನೋಡ್ತೀರಾ, ಇದು ಒಂದು ಫ್ಲೂಟೆಡ್ ಪ್ಯಾನಲ್ಸ್ ಅಂತ ಹೇಳಿ ಸರ್. ಇದನ್ನ ನೀವು ಸೀಲಿಂಗ್ ಅಲ್ಲಿ ಆಗಿರ್ಬೋದು, ಟಿವಿ ಬ್ಯಾಕ್ ಸೈಡ್ ಗೆ, ಕಾಟ್ ಬ್ಯಾಕ್ ಸೈಡ್ ಅಲ್ಲಿ, ಮತ್ತೆ ಡಬಲ್ ಹೈಟ್ ಡೂಪ್ಲೆಕ್ಸ್ ವಾಲ್ಸ್ ಇರುತ್ತಲ್ವಾ, ಸೊ ಆ ಕಡೆ ವಾಲ್ಸ್ ಅಲ್ಲಿ ಹಾಕೋದು ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಸರ್ ನಿಮಗೆ. ಪ್ಲಸ್ 0 ಮೇಂಟೆನೆನ್ಸ್ ಇರುತ್ತೆ, ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇದೆ. ಹೌದು ಸರ್, ವಾಟರ್ ಪ್ರೂಫ್ ಇದೆ. ಈ ಸೆಂಟ್ರಲ್ ಗ್ರೂಸ್ ನಿಮಗೆ ಗೋಲ್ಡನ್ ಲೈನ್ಸ್ ಅಂತ ಬರುತ್ತೆ ನಿಮ್ಗೆ ಇದು. ಓಕೆ, ಇಲ್ಲಿ ಒಳಗೆ ಕಾಣ್ತಾ ಇದೆ ನೋಡಿ ವೀಕ್ಷಕರೇ, ಇದೆಲ್ಲ ಗೋಲ್ಡನ್ ಲೈನ್ಸ್ ಬರುತ್ತೆ ಸರ್ ನಿಮಗೆ. ಇದೆಲ್ಲ ಆಲ್ಮೋಸ್ಟ್ ಮಾತ್ರ 20 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. 20 ಪ್ಯಾಟರ್ನ್ಸ್ ಮಾತ್ರ ಪ್ರೆಸೆಂಟ್ ಅವೈಲೇಬಲ್ ಇದೆ. ಸೊ ಅದನ್ನ ಎಕ್ಸಾಂಪಲ್ ನೋಡಬಹುದು, ನಮ್ಮ ಆಫೀಸ್ ಸೀಲಿಂಗ್ ಅಲ್ಲೇ ಕೊಟ್ಟಿದ್ದೀವಿ ಸರ್. ನಿಮ್ಗೆ ಸೇಮ್ ನ್ಯಾಚುರಲ್ ವುಡನ್ ಹಾಕಿರೋ ತರ ನಿಮ್ಗೆ ಫೀಲ್ ಇರುತ್ತೆ ಈ ಮೆಟೀರಿಯಲ್ ಯೂಸ್ ಮಾಡ್ಕೊಂಡ್ಮೇಲೆ. ಅಂಡ್ ಸರ್ ಇನ್ನೊಂದು ಕೇಳೋದಿತ್ತು. ಹೌದು ಸರ್, ಇದು ನೀವು ಕೊಡ್ತಾ ಇರೋದು ಎಲ್ಲ ಹೋಲ್ಸೇಲ್ ಪ್ರೈಸ್ಗೆ? ಸರ್ ಹೋಲ್ಸೇಲ್ ಪ್ರೈಸ್ ಕೊಡ್ತೀವಿ ಸರ್. ಯಾಕಂತಂದ್ರೆ ನನ್ಗೆ ಪರಿಚಯ ಇದ್ದವರು ಶಾಪ್ ದವರು ನಿಮ್ ಕಡೆ ಬಂದು ತಗೊಂಡು ಹೋಗಿ ಅವ್ರು ರೀಸೇಲ್ ಮಾಡ್ತಿದ್ದಾರೆ. ಖಂಡಿತ ಸರ್, ಹೌದು. ಸೊ ಸಾಕಷ್ಟು ಜನ ಹೋಲ್ಸೇಲ್ ಸಪ್ಲೈನೇ ಕೊಡ್ತೀವಿ ಸರ್. ಸೊ ಹೋಲ್ಸೇಲ್ ಅಲ್ಲಿ ಇರುತ್ತೆ. ಸೊ ಯಾರಾದ್ರೂ ಬಿಸ್ನೆಸ್ ಮಾಡ್ಬೇಕಾದ್ರೆ ಬಿಸ್ನೆಸ್ ಆಪರ್ಚುನಿಟಿ ಸಹ ನಾವು ಕೊಡ್ತೀವಿ. ಯಾವ್ದಾದ್ರು ಬೇರೆ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಏನಾದ್ರು ಡೀಲರ್ಶಿಪ್ ನ ತಗೊಂಡು ಮೆಟೀರಿಯಲ್ ಸಪ್ಲೈ ಸೇಲ್ ಮಾಡ್ತಾರಂದ್ರೆ ಸೊ ನಮ್ ಕಡೆ ಮೆಟೀರಿಯಲ್ ಸಹ ಕೊಡ್ತೀವಿ ಸರ್ ನಾವು. ಸೊ ಅದು ಕೂಡ ಆಪ್ಷನ್ ಇದೆ. ಸೊ ಆರಾಮಾಗಿ ನೋಡ್ಕೋಬಹುದು. ಸೊ ನೆಕ್ಸ್ಟ್ ಬರೋದಾದ್ರೆ ನಮ್ಮ ಹತ್ರ ಸೀಲಿಂಗ್ ಮುಂಚೆ ಎಲ್ಲ ಬಂದು ವಾಲ್ಸ್ ಮತ್ತೆ ಸೊಲ್ಯೂಷನ್ಸ್ ಇತ್ತು, ಮತ್ತೆ ಸೀಲಿಂಗ್ ಸೊಲ್ಯೂಷನ್ ಇತ್ತು ಸರ್. ಸೊ ಈಗ ಹೊಸದಾಗಿ ಬಂದು ನಾವು ಫ್ಲೋರಿಂಗ್ ಸಹ ನಾವು ಶೀಟ್ ನ ತಗೊಂಡ್ಬಂದಿದ್ದೀವಿ ಸರ್. ಫ್ಲೋರಿಂಗ್ ನಮ್ಮ ಹತ್ರ ನಮ್ಗೆ 2 ಟೈಪ್ ಆಫ್ ಮೆಟೀರಿಯಲ್ಸ್ ಇದೆ. ಇದು ಒಂದು ವಿನೈಲ್ ಫ್ಲೋರಿಂಗ್ ಅಂತ ಹೇಳಿ, ಇದು ಸೆಲ್ಫ್ ಅಡಿಸಿವ್ ಸರ್. ಇದರಲ್ಲಿ ಸೆಲ್ಫ್ ಅಡಿಸಿವ್ ಗಮ್ಮಿಂಗ್ ಇದ್ರಲ್ಲೇ ಇರುತ್ತೆ. ಜಸ್ಟ್ ನೀವು ಸ್ಟಿಕ್ಕರ್ ತರ ರಿಮೂವ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ಫ್ಲೋರ್ ಮೇಲೆ ಅಪ್ಲೈ ಮಾಡ್ಕೊಬಹುದು. ಸೊ ನೋಡ್ಕೋಬಹುದು ವೀಕ್ಷಕರೇ, ಇಲ್ಲ ನೋಡಿ ಗಮ್ಮಿಂಗ್ ಇದ್ರಲ್ಲೇ ಇರುತ್ತೆ. ಸೊ ಜಸ್ಟ್ ಗಮ್ನ ರಿಮೂವ್ ಮಾಡಿ ಡೈರೆಕ್ಟ್ ಆಗಿ ಫ್ಲೋರಿಂಗ್ ಮೇಲೆ ಅಪ್ಲೈ ಮಾಡ್ಕೋಬಹುದು ಆರಾಮಾಗಿ. ಸೊ ಇದರಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ ಅಂತ ಇದೆ ಸರ್. ಇದರಲ್ಲೂ ಕಲರ್ಸ್ ಇದೆ. ಇದು ಒಂದು 2 ಫೀಟ್ ಬೈ 10 ಫೀಟ್ ಒಂದು ರೋಲ್ ಬರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ SPC ಫ್ಲೋರಿಂಗ್ ಸರ್. ಸೊ ಇದು ಬಂದು ಯಾರಾದ್ರೂ ಮನೇಲಿ ಆಲ್ರೆಡಿ ಇರ್ತಾರೆ, ಟೈಲ್ಸ್ ಹಳೇದಾಗಿರುತ್ತೆ. ಸೊ ಟೈಲ್ಸ್ ಚೇಂಜ್ ಮಾಡೋಕೆ ತುಂಬಾ ಬಜೆಟ್ಲಿ ಪ್ಲಸ್ ಟೈಮು ಸೇವ್ ಜಾಸ್ತಿ ಆಗುತ್ತೆ. ಸೊ ಆ ಒಂದು ರೀಸನ್ ಅಲ್ಲಿ SPC ಫ್ಲೋರ್ ಯೂಸ್ ಮಾಡ್ಕೊಂಡ್ರೆ ತುಂಬಾ ಟೈಮ್ ಸೇವ್ ಆಗುತ್ತೆ ಸರ್. ಇದು ಟೈಲ್ಸ್ ಮೇಲೆ ಹಾಕೊಂಬೋದು, ಟೈಲ್ಸ್ ಮೇಲೆ ಲೇ ಮಾಡ್ಕೊಬಹುದು. ಇದು ಸೊ ಆರಾಮಾಗಿ ಇದೆಲ್ಲ ನಿಮಗೆ ಇಂಟರ್ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ಕಂಪ್ಲೀಟ್ 10 ಇಯರ್ಸ್ ವಾರಂಟಿ ಬರುತ್ತೆ ಕಂಪ್ನಿ ಕಡೆಯಿಂದಾನೆ. ಸೊ ಲೈಫ್ ವೈಸ್ ತುಂಬಾ ನಿಮ್ಗೆ ಚೆನ್ನಾಗಿ ಬರುತ್ತೆ. ಕಂಪ್ಲೀಟ್ 10 ಇಯರ್ಸ್ ವಾರಂಟಿ ಇದೆ. ಕಂಪ್ಲೀಟ್ ವಾಟರ್ ಪ್ರೂಫ್ ಇದೆ ಸರ್ ಮೆಟೀರಿಯಲ್. ನಿಮಗೆ ಆಪ್ಷನ್ಸ್ ನೋಡಬಹುದು, ಆಪ್ಷನ್ಸ್ ಇದೆ. ಮತ್ತೆ ಇಲ್ಲಿ ಆಪ್ಷನ್ಸ್ ಇದೆ ನೋಡಿ ಸರ್. ಇದರಲ್ಲಿ ನಿಮಗೆ ಥಿಕ್ನೆಸ್ 2.5 ಬರುತ್ತೆ, 5 ಬರುತ್ತೆ, 7.5 ಬರುತ್ತೆ. ಸೊ ಥಿಕ್ನೆಸ್ ವೈಸ್ ಅಲ್ಲಿ ನಿಮಗೆ ಪ್ರೈಸ್ ಡಿಸ್ಕಸ್ ಮಾಡಬಹುದು ಸರ್. ಆಫೀಸ್ ಅಲ್ಲಿ ಬಂದು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿದಾಗ ಸೊ ನಮ್ಮ ಪ್ರೈಸಿಂಗ್ ಜೊತೆ ನಿಮ್ಗೆ ಕ್ವಾಲಿಟಿ ವೈಸ್ ಅಲ್ಲಿ ಮೆಟೀರಿಯಲ್ ನೋಡ್ಬಿಟ್ಟು ಪರ್ಚೇಸ್ ಮಾಡಬಹುದು ಸರ್. ಓಕೆ. ಸೊ ನೆಕ್ಸ್ಟ್ ಬರೋದು ಇದು ಒಂದು ಮಿರರ್ ಆರ್ಟ್ ಅಕ್ರಲಿಕ್ ಶೀಟ್ ಅಂತ ಹೇಳಿ ಸರ್. ಸೊ ಇದನ್ನ ನೀವು ಬುಕ್ ಮ್ಯಾಚಿಂಗ್ ಪ್ಯಾಟರ್ನ್ಸ್ ಬರುತ್ತೆ ಡಿಸೈನ್ಸ್. ಇದನ್ನ ನೀವು ವಾರ್ಡ್ರೋಬ್ಸ್ ಆಗಿರ್ಬೋದು, ಫೈರ್ ಯೂನಿಟ್ಸ್ ಅಲ್ಲಿ, ಕಾಟ್ ಬ್ಯಾಕ್ ಸೈಡ್ ಅಲ್ಲಿ ಹಾಕೊಟ್ರೆ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಸರ್ ಡಿಸೈನ್ಸ್ ಎಲ್ಲ. ನಿಮ್ಗೆ ಈ ಒಂದು ಡಿಸೈನ್ ಅಲ್ಲಿ ನಮ್ ಡಿಸೈನ್ ಇಷ್ಟ ಆಯ್ತು, ಕಲರ್ಸ್ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಈ ಒಂದು ಡಿಸೈನ್ ಅಲ್ಲಿ 4 to 5 ಕಲರ್ಸ್ ಸಮೇತ ಅವೈಲೇಬಲ್ ಸಿಗುತ್ತೆ ಸರ್, ಒಂದೊಂದು ಈಚ್ ಪ್ಯಾಟರ್ನ್ ಅಲ್ಲೂ ಸಹ ನೋಡ್ತಾ ಇರಬಹುದು. ಇದೆಲ್ಲ ಅಕ್ರಲಿಕ್ ಶೀಟ್ಸ್ ಸರ್. ಅಕ್ರಲಿಕ್ ಶೀಟ್ಸ್, ಹೌದು. ಸೊ ಡಿಸೈನ್ಸ್ ನೋಡಬಹುದು ನೀವು ಯಾವ ತರ ಇದೆ ಅಂತ. ಸರ್ ಏನ್ ಹೈಟ್ ಸರ್ ಇದು? ಎಷ್ಟಿರೋದು ಸರ್? ಇದು 2 ಫೀಟ್ ಬೈ 4 ಫೀಟ್ 8 ಫೀಟ್ ಬರುತ್ತೆ ಸರ್. ಓಕೆ. 2 ಫೀಟ್ ಅಗಲ ಬರುತ್ತೆ, 8 ಫೀಟ್ ಉದ್ದ ಬರುತ್ತೆ ಶೀಟ್ಸ್. ಇದೆಲ್ಲ ಮತ್ತೆ ಸ್ಟೋನ್ ವಿನಿಯರ್ ಪ್ಯಾನಲ್ಸ್ ಸರ್. ನಿಮಗೆ ಇದು ನ್ಯಾಚುರಲ್ ಸ್ಟೋನ್ ತರ ನಿಮಗೆ ಶೀಟ್ಸ್ ಕಾಣಿಸುತ್ತೆ ಇದು. ಪ್ಲಸ್ ನಿಮ್ಗೆ ನೀವು ಟಚ್ ಮಾಡೋದ್ರೆ ಫೀಲ್ ಆಗುತ್ತೆ ಮೆಟೀರಿಯಲ್ ನಿಮಗೆ. ಮತ್ತೆ ಇದು ಒಂದು ಕಾಪರ್ CNC ಕರ್ವಿಂಗ್ ಅಲ್ಲಿ ಮಾಡಿದ್ವಿ. ಇದೆಲ್ಲ ರೆಡಿ ಪ್ಯಾನಲ್ ಸಿಗುತ್ತೆ. ನೀವು ಇದನ್ನೇ CNC ಮಾಡಿಸ್ತೀರಾ, ಮತ್ತೆ ಡಿಕೋ ಮಾಡ್ಬೇಕಂದ್ರೆ ತುಂಬಾ ಟೈಮ್ ತಗೊಳುತ್ತೆ, ಪ್ಲಸ್ ಬಜೆಟ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ನಮ್ಮ ಈ ಮೆಟೀರಿಯಲ್ಸ್ ಎಲ್ಲ ತಗೊಂಡು ಡೈರೆಕ್ಟ್ ಆಗಿ ನೀವು ಆಲ್ಮೇಲೆ ಅಪ್ಲೈ ಮಾಡ್ಕೊಬಹುದು. ಸೊ ಟೈಮ್ ತುಂಬಾ ಸೇವ್ ಆಗುತ್ತೆ. ಓಕೆ. ಮತ್ತೆ ಇದೆಲ್ಲ ಲೈಟ್ ಪಾಸಿಂಗ್ ಶೀಟ್ಸ್ ಇದೆ. ಈ ಪ್ಯಾಟರ್ನ್ಸ್ ನೋಡಬಹುದು ನೀವು. ವಾವ್.
ಇದೆಲ್ಲ ನಮ್ಮ ಹತ್ರ ಸ್ಟಾಕ್ ಅಲ್ಲಿ ಇರುತ್ತೆ ಸರ್. ಯಾವ್ದಾದ್ರು ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ನಮಗೆ ಆರ್ಡರ್ ಪ್ಲೇಸ್ ಮಾಡಿದ್ಮೇಲೆ ನಾವು ಸ್ಟಾಕ್ ನ ರೆಡಿ ಮಾಡಿ ಕೊಡ್ತೀವಿ ಸರ್ ಮಿನಿಮಮ್ ಎಷ್ಟು ದಿನ ತಗೊಳುತ್ತೆ? ಸಪೋಸ್ ಬೆಂಗಳೂರಲ್ಲಿ ಅಂತ ಸರ್. ಸ್ಟಾಕ್ ಇತ್ತು ಅಂದ್ರೆ ಮಿನಿಮಮ್ ಸೇಮ್ ಡೇ ಡಿಸ್ಪ್ಯಾಚ್ ಆಗ್ಬಿಡುತ್ತೆ. ಸೊ ಸ್ಟಾಕ್ ಇಲ್ಲ ಅಂತ ಹೇಳಿದ್ರೆ ಒಂದು 3 to 4 days ಟೈಮ್ ತಗೊಂಡು ಕೊಡ್ತೀವಿ ಸರ್. ಓಕೆ. ಮತ್ತೆ ಇದೆಲ್ಲ PVC ಪ್ಯಾನಲ್ಸ್ ಇದೆ. ಸೊ ಇದು ಬಂದು HDMR ಬೋರ್ಡ್ ಡಿಸೈನ್ಸ್ ಸರ್. ಈಗ HDMR ಬೋರ್ಡ್ CNC ಕಟ್ ಮಾಡಿಸಿ ಪೇಂಟ್ ಎಲ್ಲ ಟೈಮ್ ತಗೊಳುತ್ತೆ. ಸೊ ನಮ್ಮ ಹತ್ರ ಈ ಪ್ಯಾಟರ್ನ್ಸ್ ಅಲ್ಲಿ ಸಹ ನಮ್ಗೆ ರೆಡಿ ಸ್ಟಾಕ್ ಅಲ್ಲಿ ಸಿಗುತ್ತೆ. ಇದನ್ನ ತಗೊಂಡು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡ್ಕೊಬಹುದು ಸರ್. ನೋಡಿ ತುಂಬಾ ಡಿಸೈನ್ಸ್, ಒಳ್ಳೆ ಒಳ್ಳೆ ಡಿಸೈನ್ಸ್ ಇದೆ. ಇದು ಕೈಲಿ ಇಟ್ಕೊಂಡಿದ್ದೀರಲ್ಲ, ಇದು ಏನೋ ಲೈಟ್ ಎಲ್ಲ ಬರುತ್ತೆ? ಇದು ಲೈಟ್ ಪಾಸಿಂಗ್ ಸರ್ ನಿಮ್ಗೆ. ಇದು ಒಳಗಡೆ ನಾವು ಅಲಾಬಾಷಾ ಶೀಟ್ ತರ ನಿಮ್ಗೆ ಫೋಕಸ್ ಕೊಡುತ್ತೆ. ನೀವು ಇನ್ಸೈಡ್ ಲೈಟ್ ನ ಕೊಟ್ಟು ಲೈಟ್ ನ ಆನ್ ಮಾಡಿದಾಗ ಈ ಗ್ರೈನ್ಸ್ ವೈಸ್ ತುಂಬಾ ರಾಯಲ್ ಆಗಿ ಅಲಾಬಾಷಾ ಶೀಟ್ ತರ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ನಿಮ್ಗೆ. ಓಕೆ. ಸೊ ನೋಡ್ತಾ ಇರಬಹುದು ಸಾಕಷ್ಟು ಆಪ್ಷನ್ಸ್ ಇಲ್ಲಿ ಇದೆ. ಇದೆಲ್ಲ 3D ವಾಲ್ ಪ್ಯಾನಲ್ಸ್ ಸರ್. ಸೊ 3D ವಾಲ್ ಪ್ಯಾನಲ್ಸ್ ನಮ್ಮ ಹತ್ರ ಆಲ್ಮೋಸ್ಟ್ ಒಂದು 200+ ಡಿಸೈನ್ಸ್ ಅವೈಲೇಬಲ್ ಇದೆ. 200+? ಹೌದು. ಕೆಲವೊಂದು ಡಿಸೈನ್ಸ್ ನಾವು ಆಫೀಸಲ್ಲಿ ಡಿಸ್ಪ್ಲೇ ನ ಕೊಟ್ಟಿದ್ದೀವಿ. ಸೊ ಇನ್ನೂ ಡಿಸೈನ್ಸ್ ಬೇರೆ ಬೇಕು ಅಂದಾಗ ಕ್ಯಾಟಲಾಗ್ಸ್ ಅಲ್ಲಿ ಕೊಡ್ತೀವಿ ಸರ್. ಕ್ಯಾಟಲಾಗ್ಸ್ ಅಲ್ಲಿ ಸೆಲೆಕ್ಷನ್ ಮಾಡಿದ್ಮೇಲೆ ನಾವು ಅದನ್ನ ಅರೇಂಜ್ ಮಾಡಿ ಕೊಡ್ತೀವಿ ಸರ್. ಓಕೆ. ಸೊ ನೆಕ್ಸ್ಟ್ ಬರೋದು ನಮ್ಮ ಬೇಸಿಕ್ ಕಾನ್ಸೆಪ್ಟ್. ನಾವ್ ಏನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ಯಾವ ಮೆಟೀರಿಯಲ್ ಗೋಸ್ಕರ ನಾವು ಬಂದ್ವಿ ಅಂತ ಹೇಳಿದಲ್ವಾ. ಸೊ ಅದರಲ್ಲೇ ಡಿಜಿಟಲ್ ಶೀಟ್ಸ್ ಬಂದಿದೆ. ಸೊ ಡಿಜಿಟಲ್ ಶೀಟ್ಸ್ ಅಲ್ಲಿ ಸಹ ನಮ್ದು ಇನ್ನೂ 30 ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. 30 ಅದಿನ್ನು ಸ್ಟಾಕ್ ಇನ್ನು ಬರ್ತಾ ಇದೆ. ಸೊ ನೆಕ್ಸ್ಟ್ ವೀಕ್ ಅಲ್ಲಿ ಸ್ಟಾಕ್ ಸಿಗುತ್ತೆ ನಿಮ್ಗೆ. ಸೊ ಅದರಲ್ಲಿ ಒಂದು ಸ್ಯಾಂಪಲ್ ನ ಕೊಟ್ಟು ನಾವು ಒಂದು ಈ ಪ್ಯಾಟರ್ನ್ ನ ಕೊಟ್ಟಿದೀವಿ ಸರ್ ಇಲ್ಲಿ. ಸೂಪರ್ ಸೂಪರ್. ಇದೆಲ್ಲ ಬಂದು ಮಾರ್ಬಲ್ ಶೀಟ್ ಕಾಣ್ತಾ ಇದೆ. ಹೌದು, ಮಾರ್ಬಲ್ ಶೀಟ್ ಬರೋದು. ಮಾರ್ಬಲ್ ಶೀಟ್. ಹೌದು ಹೌದು. ಓಕೆ. ಇದೆಲ್ಲ ಟಿವಿ ಬ್ಯಾಕ್ ಸೈಡ್ಸ್ ಗೆ, ಫೈರ್ ಯೂನಿಟ್ಸ್ ಅಲ್ಲಿ, ಕಾಟ್ ಬ್ಯಾಕ್ ಸೈಡ್ ಹಾಕೊಂಡು ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಸರ್. ಪ್ಲಸ್ ಇದು ಬಂದು ನಿಮ್ಗೆ, ಸೊ ಈಗ ಇದೊಂದು ಕಲರ್ ಇದೆ, ನಿಮ್ ಕಲರ್ ಇಷ್ಟ ಆಗಿಲ್ಲ ಅಂತ ಹೇಳಿದ ಮೇಲೆ ಬೇಕಾದ್ರೆ ಪೇಂಟ್ ಚೇಂಜ್ ಮಾಡ್ಕೊಬಹುದು. ಸೊ ಪೇಂಟ್ ಕೂಡ ಹಾಕಿರ್ತೀರಾ ನೀವು, ಒಂದು 4-5 years ಆಯ್ತು ಕಲರ್ ಬೋರ್ ಆಯ್ತು ಅನ್ಕೊಳ್ಳಿ, ನೀವು ಯಾವ್ದು ಕಲರ್ ಚೇಂಜ್ ಮಾಡ್ಬೇಕು ಅಂದ್ರೆ ಇದ್ಮೇಲೆ ಕಲರ್ ಚೇಂಜ್ ಮಾಡ್ಕೊಬಹುದು. ಓಕೆ. ವೈಟ್ ಪ್ಯಾಟರ್ನ್ಸ್ ಅಲ್ಲಿ ಸಿಗುತ್ತೆ. ಇದರಲ್ಲಿ ಎಂಬೋಸಿಂಗ್ ಪ್ಯಾಟರ್ನ್ಸ್ ಫೀಲ್ ಆಗುತ್ತೆ ನಿಮ್ಗೆ. ಸೊ ಟಚ್ ಮಾಡಿದ್ರೆ ನಿಮ್ಗೆ ಸೇಮ್ ಫೀಲ್ ಆಗುತ್ತೆ. ಇದರ ನೀವು CNC ಅಲ್ಲಿ ಮಾಡ್ಸಕ್ ಹೋದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಸರ್. ನೆಕ್ಸ್ಟ್ ಬರೋದು ಚಾರ್ಕೋಲ್ ಕಲೆಕ್ಷನ್ಸ್ ಸರ್. ಇದರಲ್ಲಿ ಚಾರ್ಕೋಲ್ಸ್ ಅಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ನಾವು ಕೆಲವೊಂದು ಇಲ್ಲಿ ಕೊಟ್ಟಿವಿ, ಮತ್ತೆ ಕ್ಯಾಟಲಾಗ್ಸ್ ಸೆಲೆಕ್ಷನ್ ಮಾಡಿದ್ರೆ ನಾವು ಇಮಿಡಿಯೇಟ್ ಸ್ಟಾಕ್ ಅರೇಂಜ್ ಮಾಡ್ಕೊಡ್ತೀವಿ. ಇದರಲ್ಲಿ ತುಂಬಾ ಪ್ರೀಮಿಯಂ ಕಲರ್ಸ್, ಪೇಸ್ಟಲ್ ಕಲರ್ಸ್ ಅಲ್ಲಿ ನೋಡಬಹುದು, ಮತ್ತೆ ಸ್ಪಾರ್ಕಲ್ ಕಲರ್ಸ್ ಅಲ್ಲಿ ಇದೆ. ಓಕೆ. ಫ್ರೂಟೆಡ್ ಟೈಪ್ ಇದೆ. ಇದು ಫ್ರೂಟ್ ಟೈಪ್ ಮತ್ತೆ ರೌಂಡ್ ಶೇಪ್ಸ್ ಅಲ್ಲಿ ಬಂದಿದೆ. ಇದು ನಿಮ್ಗೆ ಹಾಫ್ ರೌಂಡ್ ಕರ್ವಿಂಗ್ ಶೇಪ್ಸ್ ಅಲ್ಲಿ ಇದೆ. ಇದು ಪೇಸ್ಟಲ್ ಕಲರ್ಸ್ ಸರ್, ಲೈಟ್ ಕಲರ್ಸ್ ಅಲ್ಲಿ ಬಂದಿದೆ ಸರ್. ನೆಕ್ಸ್ಟ್ ಬರೋದು ಮಾರ್ಬಲ್ ಶೀಟ್, UV ಶೀಟ್ ಸರ್. ಇದು ಮಾರ್ಬಲ್ UV ಶೀಟ್ಸ್ ಸರ್. ಈಗ ಇದು ನಾರ್ಮಲ್ ಮನೆಯಲ್ಲಿ ಪೇಂಟ್ ಮಾಡಿಸ್ತಾರೆ, ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಸರ್? ಈಗ ನಮ್ ಕಾನ್ಸೆಪ್ಟ್, ಯಾವ್ದಾದ್ರು ಹೊಸ ಮನೆ ಕಟ್ಟಿರ್ತಾರೆ ಅನ್ಕೊಳ್ಳಿ, ಹೊಸ ಮನೆ ಕಟ್ಬೇಕಾದ್ರೆ ಪ್ಲಾಸ್ಟಿಕ್ ಒಂದಾಗಿದ್ರೆ ಸಾಕು, ಪಟ್ಟಿನೂ ಪ್ರೈಮಲು ಪೇಂಟ್ ಅಲ್ಲಿ ಏನು ನೆಸೆಸಿಟಿ ಇಲ್ಲ ಸರ್. ಜಸ್ಟ್ ಡೈರೆಕ್ಟ್ ಆಗಿ ವಾಲ್ ಮೇಲೆ ಮಾರ್ಬಲ್ ಶೀಟ್ ನ ಅಪ್ಲೈ ಮಾಡಿದ್ರೆ 30-40 years ಲೈಫ್ ಬರುತ್ತೆ ನಿಮ್ಗೆ. 30-40 years ಲೈಫ್ ಬರುತ್ತೆ. 30 to 40 years ಲೈಫ್ ಬರುತ್ತೆ. ಮೆಟಲ್ ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇದೆ, ಫೈರ್ ಪ್ರೂಫ್ ಇದೆ, ಹೀಟ್ ರೆಸಿಸ್ಟೆನ್ಸ್ ಇದೆ. ಮತ್ತೆ ಇದಕ್ಕೆಲ್ಲ ಹುಳ ಎಲ್ಲ ಏನು ಬರಲ್ಲ ಸರ್. ಇದಕ್ಕೆ ಟರ್ಮೆಟಲ್ ಏನು ಬರಲ್ಲ. ಈಗ ಪ್ಲೇವುಡ್ ಹಾಕಿ ಪ್ಯಾನಲಿಂಗ್ ಮಾಡಿರ್ತೀವಿ ಅನ್ಕೊಳ್ಳಿ, ಸೊ ಪ್ಲೇವುಡ್ ಮೇಲೆ ಲ್ಯಾಮಿನೇಟ್ ನ ಕೊಟ್ಟಿರ್ತೀವಿ. ನಿಮ್ಗೆ ಬ್ಯಾಕ್ ಸೈಡ್ ಟರ್ಮೈಟ್ ಬಂತು ಅಂದ್ರೆ ಪ್ಲೇವುಡ್ ಹಾಳಾಗುತ್ತೆ. ಇದು ಪ್ಯೂರ್ಲಿ ಮೇಡ್ ಆಫ್ ನಿಮ್ಗೆ 70% ಆಫ್ ಲೈಮ್ ಸ್ಟೋನ್ ಪೌಡರ್, 20% UPVC ಇದೆ. ಸೊ ಅದನ್ನ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ ನೀವು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡಿದ್ಮೇಲೆ 30-40 years ನಿಮ್ಗೆ ಝೀರೋ ಮೇಂಟೆನೆನ್ಸ್ ಇರುತ್ತೆ ಸರ್. ಝೀರೋ ಮೇಂಟೆನೆನ್ಸ್ ಇರುತ್ತೆ. ನಾವು 10 years ಕಂಪ್ಲೀಟ್ ವಾರಂಟಿ ಕೊಡ್ತೀವಿ ಕಂಪನಿ ಕಡೆಯಿಂದ ನಿಮ್ಗೆ. ಓಕೆ. ಸೊ ಅಂದ್ರೆ ಪೇಂಟ್ ಗೆ ಎಲ್ಲ ಹೇಳ್ಬೇಕು ಗುಡ್ಬೈ ಈಗ. ಹೌದು ಸರ್, ಅಷ್ಟೇ. ಸೊ ನಮ್ದು ಕಾನ್ಸೆಪ್ಟ್ ಇದೆ ಸರ್, ಒನ್ ಟೈಮ್ ಸೊಲ್ಯೂಷನ್. ನಿಮ್ಗೆ ಒಂದ್ ಮನೆ ಕಟ್ತೀರ ಅಂದ್ಮೇಲೆ, ಯಾಕಂದ್ರೆ ಒಂದ್ ಮನೆ ಕಟ್ಟೋರೇ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಅದಕ್ಕಿಂತ ಡಬಲ್ ಕಷ್ಟ ಏನಾಗುತ್ತೆ, ರಿನೋವೇಷನ್ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಪೇಂಟ್ ಮಾಡೋದು ಆಗಿರ್ಬೋದು, ಮತ್ತೆ ಐಟಮ್ಸ್ ನ ರಿಲೊಕೇಟ್ ಮಾಡೋದಾಗಿರ್ಬೋದು, ತುಂಬಾ ಹಿಂಸೆ ಆಗುತ್ತೆ. ನೀವು ಈ ಶೀಟ್ ನ ಹಾಕೊಂಡ್ರೆ ಕಂಪ್ಲೀಟ್ ನೀವು ವಾಶ್ ಮಾಡ್ಕೊಂಡ್ಬಿಡ್ಬೋದು. ನೀರಾಗಿ ವಾಶ್ ಮಾಡಿದ್ರೆ ನಿಮ್ಗೆ ಶೀಟ್ ಏನಾಗಲ್ಲ. ಹೌದು. ಸೊ ರಫ್ ಅಂಡ್ ಟಫ್ ಕೂಡ ಯೂಸ್ ಮಾಡ್ಕೋಬಹುದು. ಇದೆಲ್ಲ ಡಿಜಿಟಲ್ ಶೀಟ್ಸ್ ಸರ್. ನಿಮ್ಗೆ ಕಲರ್ ಗಿಲ್ಲರ್ ಏನು ಹೋಗಲ್ಲ ಸರ್? ಏನು ಹೋಗಲ್ಲ ಸರ್. ಓಕೆ. ಕಂಪ್ಲೀಟ್ ಇಂಪೋರ್ಟೆಡ್ ಮೆಟೀರಿಯಲ್ ಇದು, ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಕ್ವಾಲಿಟಿ ವೈಸ್ ಅಂದ್ರೆ ನಾವು ಗ್ಯಾರಂಟಿ ಸರ್. ಇದಕ್ಕೆ ಮೆಟೀರಿಯಲ್ ಗ್ಯಾರಂಟಿ ಕೊಡ್ತೀರಾ? ಓಕೆ. ನೋಡಿ ಒಂದು ಒಳ್ಳೆ ಮಾರ್ಬಲ್ ಆರೆಂಜ್ ಫಿನಿಶಿಂಗ್ಸ್ ಅಲ್ಲಿ ಇದೆ. ಇದು ರೋಸ್ವುಡ್ ಟೈಪ್ ಅಲ್ಲಿ ಇದೆ. ಮತ್ತೆ ಇದು ನೋಡಿ ಗೋಲ್ಡನ್ ವಿತ್ ಫ್ರೂಟೆಡ್ ಟೈಪ್ ಅಲ್ಲಿ ಗೋಲ್ಡನ್ ಲೈನ್ಸ್ ಬಂದಿದೆ. ತುಂಬಾ ಕಲೆಕ್ಷನ್ಸ್ ಇದೆ ಸರ್. ಇದು ನೋಡಿ ರಬ್ಬರ್ ವುಡ್ ಟೀಮ್ ಅಲ್ಲಿ ಇದೆ, ಲೈಟ್ ಡಿಸೆಂಟ್ ಕಲರ್. ಲಿಟರಲಿ ಪ್ಲೈವುಡ್ ತರ ಕಾಣ್ತಾ ಇದೆ. ಹೌದು ಹೌದು ಸರ್. ನಿಮ್ಗೆ ಗೋಡೆಗೆ ಹಾಕಿದ್ಮೇಲೆ ಇದನ್ನ ಮಾರ್ಬಲ್ ಹಾಕಿದಾರೋ ಇಲ್ಲ ಲ್ಯಾಮಿನೇಷನ್ ಹಾಕಿದಾರೋ ಅಂತ ಗೊತ್ತಾಗಲ್ಲ. ಸೊ ಡೈರೆಕ್ಟ್ ಆಗಿ ಬಂದು ಶೀಟ್ ನ ಅವರು ಟಚ್ ಅಂಡ್ ಫೀಲ್ ಮಾಡಿದಾಗ್ಲೇ ಇದು ಶೀಟ್ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸರ್ ನಾವೀಗ ಏನ್ ಮಾಡೋಣ ಅಂತಂದ್ರೆ, ಮುಂದೆ ಬರೋ ವಿಡಿಯೋಸ್ ಅಲ್ಲಿ ಡೈರೆಕ್ಟ್ ನೀವು ಮನೆಯಲ್ಲಿ ಯಾವ ತರ ಯೂಸ್ ಖಂಡಿತ ಸರ್. ನೆಕ್ಸ್ಟ್ ಒಂದು ಹೋಮ್ ಟೂರ್ ಸಹ ನಾವು ಮಾಡ್ಕೋಣ ಸರ್. ಗ್ಲಾಸಿ ನೋಡಿದ್ರೆ ಇದು ಒಂದು ಫ್ಲೂಟೆಡ್ ಮ್ಯಾಟ್ ಫಿನಿಶ್ ಸರ್. ಇದು ಸಹ ನಿಮ್ಗೆ ಫ್ಲೂಟೆಡ್ ಪ್ಯಾನಲ್ಸ್ ತರ ನಿಮ್ಗೆ ಶೀಟ್ ಅಲ್ಲೇ ಬಂದ್ ಡಿಸೈನ್ ಬರುತ್ತೆ. ಸೊ ನಮ್ಮ ಹತ್ರ ಕಂಪ್ಲೀಟ್ಲಿ 3mm ಮಾರ್ಬಲ್ ಶೀಟ್ ಸಿಗುತ್ತೆ ಸರ್. ನಾವು 3mm ಅಂತ ಹೇಳಿ ನಿಮ್ಗೆ 2.5 ಆಗಿರ್ಬೋದು, 2.2 ಆ ತರ ಕೊಡಲ್ಲ ನಾವು. ಬೇಕಾದ್ರೆ ಕ್ವಾಲಿಟಿ ಬೇರೆ ಕಡೆ ಚೆಕ್ ಮಾಡ್ಕೊಂಡು ಬಂದು ತಗೊಂಡ್ ಹೋಗ್ಲಿ. ಸೊ ನಮ್ಮ ಹತ್ರ ಮಾರ್ಬಲ್ ಶೀಟ್ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1850 ಇದೆ ಸರ್. 1850 ಇಂದ ಅಪ್ ಟು 2800 rupees ವರೆಗೂ ಬರುತ್ತೆ. ಅದರಲ್ಲಿ ನಿಮ್ಗೆ
ಥಿಕ್ನೆಸ್ ವೈಸ್ ಮತ್ತೆ ಕಲರ್ಸ್ ಏನ್ ಬರುತ್ತೆ ಅಲ್ವಾ, ಈ ಮಾಡೋ ಡಿಜಿಟಲ್ ಶೀಟ್ಸ್ ಇದೆ, ನಾರ್ಮಲ್ ಶೀಟ್ಸ್ ಇದೆ, HD ಶೀಟ್ಸ್ ಇದೆ. ಸೊ ಅದ್ರ ಮೇಲೆ ಪ್ರೈಸ್ ವೇರಿಯೇಷನ್ಸ್ ಆಗುತ್ತೆ. ಅವ್ರು ಕೇಳ್ತಿದ್ದಾರೆ ಕೆಲವು ಜನ, ಏನಪ್ಪಾ ಇವ್ರು ಇಷ್ಟು ಕಾಸ್ಟ್ಲಿ ಕೊಡ್ತಿದ್ದಾರೆ, ಹೌದು, ಮಾರ್ಕೆಟ್ ಅಲ್ಲಿ ಇಷ್ಟು ಕಡಿಮೆ ಕೊಡ್ತಾರೆ ಅಂತ. ಕ್ವಾಲಿಟಿ ವೈಸ್ ಅಲ್ಲಿ ಹೋಗುತ್ತೆ ಸರ್. ಪರ್ ಸ್ಕ್ವೇರ್ ಫೀಟ್ ತಗೊಂಡ್ರೆ ನಮ್ಮ ಹತ್ರ ಸ್ಟಾರ್ಟಿಂಗ್ 55 rupees ಇಂದ ನಿಮ್ಗೆ ಅಪ್ ಟು 90 rupees ವರೆಗೂ ಬರುತ್ತೆ. ಪರ್ ಸ್ಕ್ವೇರ್ ಫೀಟ್ ಹೌದು, ಪರ್ ಸ್ಕ್ವೇರ್ ಫೀಟ್ 55 ಇಂದ 90 rupees ವರೆಗೂ ಬರುತ್ತೆ. ಡಿಪೆಂಡ್ಸ್ ಥಿಕ್ನೆಸ್ ಡಿಸೈನ್ ಮೇಲೆ ಪ್ರೈಸ್ ವೇರಿಯೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದೇನು ಸರ್ ಇದು? ಮತ್ತೆ ಫಸ್ಟ್ ಟೈಮ್ ಇನ್ ಕರ್ನಾಟಕ ಸರ್ ನಾವು ಎಲ್ಲಾ ಕಡೆ ನಿಮ್ಗೆ ಸಿಗೋ ಮೆಟೀರಿಯಲ್ ಎಲ್ಲ ಬಂದು 4 feet 8 feet ಬರುತ್ತೆ. ಸೊ ನಮ್ ಕಡೆ ಫಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ 9.5 feet ಶೀಟ್ ಬರುತ್ತೆ ಸರ್ ನಿಮ್ಗೆ. ಸೊ 9.5 feet ಯಾರಾದ್ರೂ ಕಸ್ಟಮೈಸ್ ಸೈಜಸ್ ಬೇಕು ಅಂತ ಹೇಳಿದ್ರೆ, ಈಗ ವಾಲ್ ಹೈಟ್ 10.5 ಇರುತ್ತೆ. ಸೊ ಒಂದೇ ಶೀಟ್ ನಾಗ ಕೊಡಬೇಕು ಅಂದಾಗ ನಾವು ನಮ್ ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ಮಿನಿಮಮ್ ಶೀಟ್ಸ್ ಅಂತ ಇರುತ್ತೆ. ಸೊ ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ನಾವು ಕಸ್ಟಮೈಸ್ ಸೈಜ್ 12 feet ಬೇಕು, 13 feet ಬೇಕು ಅನ್ನೋ ಸೈಜ್ ಸಹ ಮಾಡ್ಕೊಡ್ತೀವಿ ಇದರಲ್ಲಿ. ಸೂಪರ್ ಸೂಪರ್. ಈಗ ನೆಕ್ಸ್ಟ್ ಏನ್ ಸರ್ ನೆಕ್ಸ್ಟ್ ಬರೋದು PU ಸ್ಟೋನ್ಸ್ ಸರ್. ಇದು PU ಸ್ಟೋನ್ಸ್ ಸಹ ನಿಮ್ಗೆ 2 feet by 4 feet ಸೈಜ್ ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಮಾರ್ಬಲ್ ಶೀಟ್ ಅನ್ನು ಏನ್ ಹೇಳಿದೆ ಅಲ್ವಾ, ಈ ಕಡೆ ನೋಡಬಹುದು. ಇದೆಲ್ಲ ಬಂದು ಕಂಪ್ಲೀಟ್ ಮಾರ್ಬಲ್ ಶೀಟ್ ಡಿಸೈನ್ಸ್ ಬರುತ್ತೆ ನಿಮ್ಗೆ. ಇದು ಮಾರ್ಬಲ್ ಶೀಟ್ ಡಿಸೈನ್. ಹೌದು, ಇದು ನೀವು ಇಂಟೀರಿಯರ್ ಪರ್ಪಸ್ ಅಲ್ಲಿ ಫ್ಲೋರಿಂಗ್ ಒಂದನ್ನ ಬಿಟ್ಟು ಕಿಚನ್ ಡ್ಯಾಡ್ ಏರಿಯಾ ಬಿಟ್ಟು ಬೇರೆ ಎಲ್ಲಾ ಕಡೆ ಯೂಸ್ ಮಾಡ್ಬೋದು ಸರ್. ಬಾತ್ರೂಮ್ ಆಗಿರ್ಬೋದು, ವಾಷಿಂಗ್ ಏರಿಯಾ ಆಗಿರ್ಬೋದು, ಯುಟಿಲಿಟಿ ಆಗಿರ್ಬೋದು, ಡೈನಿಂಗ್ಸ್ ಅಲ್ಲಿ, ಬೆಡ್ರೂಮ್ಸ್ ಅಲ್ಲಿ ಎಲ್ಲಾ ಕಡೆ ಯೂಸ್ ಮಾಡ್ಕೊಬಹುದು ನೀವು. ಅಂಡ್ ಸರ್ ಇದು ಇನ್ನೊಂದು ತುಂಬಾ ಫೇಮಸ್ ಆಗಿದೆ ಸರ್. ಇದು ಒಂದು ಪ್ರೆಸೆಂಟ್ ತುಂಬಾ ಟ್ರೆಂಡಿಂಗ್ ಇರೋ ಮೆಟೀರಿಯಲ್ ಸರ್. ಇದು ಒಂದು UV ಸೆಲ್ಫ್ ಅಡೆಸಿವ್ ಸ್ಟಿಕ್ಕರ್ ಅಂತ ಹೇಳಿ ನಿಮ್ಗೆ ಇದು 4 feet by 10 feet ಅಲ್ಲಿ ಬರುತ್ತೆ. ಓಕೆ, ಇದು ಸಹ ಸೆಲ್ಫ್ ಅಡೆಸಿವ್ ಆಗಿರುತ್ತೆ ಸರ್. ಸೆಲ್ಫ್ ಅಡೆಸಿವ್ ಯಾವ್ದೋ ನೀವು TV ಯೂನಿಟ್ ಮಾಡಿರ್ಬೇಕು, ಇಲ್ಲ ರೆಂಟೆಡ್ ಮನೇಲಿ ಇರ್ತೀರಾ, ಒಂದು ಗೋಡೆ ಹೈಲೈಟ್ ಮಾಡ್ಕೊಬೇಕು ಅಂತ ಹೇಳಿದಾಗ ಸೊ ನೀವು ಜಸ್ಟ್ ನೀವೇ ತಗೊಂಡೋಗಿ ಸ್ಟಿಕ್ಕರ್ ತರ ರಿಮೂವ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡ್ಬೋದು ಸರ್. ಇದು ಸ್ಟಿಕ್ಕರ್ ರಿಮೂವ್ ಆಗುತ್ತೆ. ಸೊ ಜಸ್ಟ್ ಸ್ಟಿಕ್ಕರ್ ರಿಮೂವ್ ಮಾಡ್ಬಿಟ್ಟು ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡ್ಬೋದು. ಓಹೋ, ಅಂದ್ರೆ ಇದು ಅಂಟ್ಕೊಡುತ್ತೆ. ಗಮ್ಮಿಂಗ್ ಇದೆ. ಗಮ್ಮಿಂಗ್ ಸಹ ತುಂಬಾ ಸ್ಟ್ರಾಂಗ್ ಬರುತ್ತೆ. ಇದರ ಲೈಫ್ ನಿಮ್ಗೆ ಒಂದು 4 to 5 years ಲೈಫ್ ಬರುತ್ತೆ. 4 to 5 years. ಇದ್ರಲ್ಲಿ ಸಾಕಷ್ಟು ಕಲರ್ಸ್ ಇದೆ. ಸೊ ಲೈವ್ ಅಲ್ಲಿ ಬಂದು ನೋಡಿದಾಗ ಕಲರ್ಸ್ ನಾವು ತೋರಿಸ್ತಾ ಇದೆ. ಇಲ್ಲ ಕಾಣ್ತಾ ಇದೆ, ಇದಕ್ಕೆ ಜಾಸ್ತಿ ಇರುತ್ತೆ. ಹೌದು, ಇದು 4 feet by 10 feet ಬರುತ್ತೆ ಸರ್. 4 by 10 ಬರುತ್ತೆ. ಸೊ ಒಂದ್ರಲ್ಲಿ ಕಾಸ್ಟ್ 3,999 ಆಗುತ್ತೆ. ಒಂದ್ ಶೀಟ್ ನಿಮ್ಗೆ 1000 rupees ಅಲ್ಲಿ ಒಂದ್ ಶೀಟ್ ನ ಕೊಡ್ತಾ ಇದೀವಿ. ಓಕೆ, ಸೊ ಮೇಲೆ ಬಂದು 3D ವಾಲ್ ಪ್ಯಾನಲ್ಸ್ ಸರ್. 3D ವಾಲ್ ಪ್ಯಾನಲ್ಸ್ ನೋಡಬಹುದು. ಇದರಲ್ಲಿ 3D ವಾಲ್ ಪ್ಯಾನಲ್ಸ್ ಅಲ್ಲಿ ನಿಮಗೆ 200+ ಡಿಸೈನ್ಸ್ ಅವೈಲೇಬಲ್ ಇದೆ. ಜಸ್ಟ್ ನಾವು ಸ್ಯಾಂಪಲ್ ಮಾತ್ರ ಕೊಟ್ಟಿದ್ದೀವಿ ಇಲ್ಲಿ. ಸ್ಟಾರ್ಟಿಂಗ್ ಪ್ರೈಸ್ ಏನು ಸರ್? ಸ್ಟಾರ್ಟಿಂಗ್ ಪ್ರೈಸ್ 3D ವಾಲ್ ಪ್ಯಾನಲ್ ನಿಮಗೆ 170 ಇಂದಾನು ಇದೆ ಸರ್. 170 ಇಂದ ಅಪ್ ಟು ನಿಮಗೆ 550 ವರೆಗೂ ಬರುತ್ತೆ. ಓಕೆ, ಅದರಲ್ಲೂ ಡಿಸೈನ್ಸ್ ಮೇಲೆ ನಿಮಗೆ ಪ್ರೈಸ್ ವೇರಿಯೇಷನ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸರ್ ನೆಕ್ಸ್ಟ್ ಬರೋದು ಇದರಲ್ಲಿ ನಿಮಗೆ PVC ಅಲ್ಲಿ 2G ಮೆಟಲ್ ಅಂತ ಹೇಳಿ ಸರ್. ಇದು ಹೊಸ ಎಕ್ಸ್ಟೀರಿಯರ್ ಸೀಲಿಂಗ್ ಅಲ್ಲಿ ಯೂಸ್ ಮಾಡ್ಕೊಂತೀವಿ. ಎಕ್ಸ್ಟೀರಿಯರ್ ಸೀಲಿಂಗ್ ಬರುತ್ತಲ್ವಾ, ಈಗ ಓಕ್ಸ್ ಸೋಫಿಟ್ ಎಲ್ಲ ಪ್ರೈಸ್ ವೈಸ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಬಜೆಟ್ ಫ್ರೆಂಡ್ಲಿ ಬೇಕು ಅಂತ ಹೇಳಿದ್ರೆ ಸೊ ಈ ಮೆಟೀರಿಯಲ್ ನ ಯೂಸ್ ಮಾಡ್ಕೊಬಹುದು. ಓಕೆ, ಅಂಡ್ ಇದು ಏನ್ ಸರ್? ಇದು ಬಂದು ಬೀಡಿಂಗ್ಸ್ ಸರ್. ನಾವೇನೇ ಮಾರ್ಬಲ್ ಶೀಟ್ ನ ಕೊಡ್ತೀವಲ್ವಾ, ಸೊ ಒಂದು ಶೀಟ್ ಪಕ್ಕದಲ್ಲಿ ಜಾಯಿಂಟ್ಸ್ ಬರುತ್ತೆ. ಆ ಜಾಯಿಂಟ್ಸ್ ಅಲ್ಲಿ ನಾವು ಈ ತರ ಬೀಡಿಂಗ್ಸ್ ನ ಕೊಟ್ಟು ಕವರ್ ಮಾಡ್ತೇವೆ. ನಿಮ್ಗೆ ಇದರಲ್ಲಿ ರೋಸ್ ಗೋಲ್ಡ್ ಇದೆ, ಗೋಲ್ಡ್ ಕಲರ್ ಬರುತ್ತೆ, 2 ಕಲರ್ ಬರುತ್ತೆ. ಓಕೆ, ನಿಮ್ಗೆ ಯಾವ್ದು ಶೀಟ್ ತಗೊಂತೀರಲ್ವಾ, ಶೀಟ್ ಮ್ಯಾಚಿಂಗ್ ಮಾಡಿ ಬೀಡಿಂಗ್ಸ್ ನ ಕೊಡ್ತೀವಿ ಸರ್ ನಾವು. ಸೂಪರ್ ಸೂಪರ್. ಇದೆಲ್ಲ ಸೀಲಿಂಗ್ ನೋಡಬಹುದು ಸರ್. ಇದೆಲ್ಲ ಕಂಪ್ಲೀಟ್ ಸೀಲಿಂಗ್ ನಾವು ಸೊ ನಮ್ದು PVC ಮೆಟೀರಿಯಲ್ ನ ಕೊಟ್ಟಿದ್ದೀವಿ. ಸೊ ನೋಡ್ತಾ ಇರಬಹುದು, ಸೂಪರ್ ಆಗಿ ಮಾಡಿದ್ರೆ ಸರ್. ಇದೆಲ್ಲ ಸೆಟಪ್ ಮಾಡ್ಬೇಕಂದ್ರೆ ಎಷ್ಟು ದಿನ ತಗೊಂಡ್ರಿ ನೀವು? ಸೊ ನಮ್ದು 1 month ಅಲ್ಲಿ ಮಾಡ್ಕೊಂಡ್ವಿ. 1 month ಅಲ್ಲಿ ಎಲ್ಲ ಕಂಪ್ಲೀಟ್ ಆಯ್ತು. ಸೊ ನೆಕ್ಸ್ಟ್ ಇದು WPC ಫ್ಲಾಂಕ್ ಅಂತ ಹೇಳಿ ಸರ್. ಎಕ್ಸ್ಟಿಯರ್ ಅಲ್ಲಿ ಫೆಂಡರ್ ಮ್ಯಾಕ್ಸ್ ಶೀಟ್ ಎಲ್ಲ ಬರುತ್ತಲ್ಲ, ಫೆಂಡರ್ ಮ್ಯಾಕ್ಸ್ ಶೀಟ್ ACP ಶೀಟ್ ಏನ್ ಮಾಡ್ತಾರೆ ರೆಗ್ಯುಲರ್ ಆಗಿ ಡೋರ್ಸ್ ಎಕ್ಸ್ಟೀರಿಯರ್ ಮೇನ್ ಗೇಟ್ ಗೆಲ್ಲ ಹಾಕ್ತಾರೆ. ಇದು ಬಂದು ಹೊಸ ಮೆಟೀರಿಯಲ್ ಫೆಂಡರ್ ಫ್ಲಾಂಕ್ ಅಂತ ಹೇಳಿ. ಇದನ್ನ ಯೂಸ್ ಮಾಡ್ಕೊಂಡ್ರೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ. ಮೇಂಟೆನೆನ್ಸ್ ತುಂಬಾ ಈಸಿ ಇರುತ್ತೆ. ಇದಕ್ಕೂ ಸಹ 10 years ಕಂಪ್ಲೀಟ್ ವಾರಂಟಿ ಕೊಡ್ತೀವಿ. 10 years. ಹೌದು ಸರ್. ನೆಕ್ಸ್ಟ್ ಗ್ಲಾಸ್ ಬ್ರಿಕ್ ಸಿಗುತ್ತೆ, ಮೊಸೈಕ್ ಗ್ಲಾಸಸ್ ಸಿಗುತ್ತೆ. ಇದು ಸಹ 1 feet by 1 feet ಬರುತ್ತೆ ಸರ್ ಮೊಸೈಕ್ ಗ್ಲಾಸಸ್. ಇದು ಸೆಲ್ಫ್ ಅಡೆಸಿವ್. ಜಸ್ಟ್ ಬ್ಯಾಕ್ ಸೈಡ್ ಸ್ಟಿಕ್ಕರ್ ನ ತೆಗೆದ್ಬಿಟ್ಟು ಸೊ ಡೈರೆಕ್ಟ್ ಆಗಿ ಫೈರ್ಸ್ ಅಲ್ಲಿ ಪ್ಲಾಸ್ಟಿಕ್ ತೆಗಿರಿ ನೋಡೋಣಂತೆ. ನೋಡಿ ಸರ್, ಈ ತರ ಬರುತ್ತೆ ಶೀಟ್ ನಿಮ್ಗೆ. ಇದು ಅಂಟ್ಕೊಳ್ಳುತ್ತಾ? ಇದು ಅಂಟ್ಕೊಳ್ಳುತ್ತೆ. ಓಕೆ, ಇದನ್ನ ನೀವು ಗ್ಲಾಸ್ ಅಲ್ಲಿ ಮಾಡಿಸ್ಬೇಕಂತ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ನಮ್ಮ ಹತ್ರ ರೆಡಿ ಮೆಟೀರಿಯಲ್ ತಗೊಂಡಾಗ ನೀವು ಡೈರೆಕ್ಟ್ ಆಗಿ ತಗೊಂಡಾಗ ವಾಲ್ ಮೇಲೆ ಅಪ್ಲೈ ಮಾಡ್ಕೊಂಡ್ರೆ ಸೊ ಟೈಮು ಸೇವ್ ಆಗುತ್ತೆ, ಬಜೆಟ್ ಅಲ್ಲೂ ಕಡಿಮೆ ಆಗುತ್ತೆ. ನೋಡಬಹುದು ವೀಕ್ಷಕರೇ ಹೇಗೆ ಹೊಳಿತಾ ಇದೆ ಅಂತ. ಸರ್ ಸೇಮ್ ಎಕ್ಸಾಕ್ಟ್ ಮಿರರೇ ಬರುತ್ತೆ ನಿಮಗೆ. ಮಿರರ್ ಟೈಪ್ ಬರುತ್ತೆ. ಮಿರರ್ ಇದೆ ಆಕ್ಚುಲಿ. ಓಕೆ, ಸೊ ಅಂಡ್ ಇದು ಗ್ಲಾಸಸ್ ನೋಡಬಹುದು. ಇದೆಲ್ಲ ಗ್ಲಾಸ್ ಬ್ರಿಕ್ಸ್ ಸರ್. ಗ್ಲಾಸ್ ಬ್ರಿಕ್ಸ್ ಇದೆ, ಗ್ಲಾಸ್ ಪಿಲ್ಲರ್ಸ್ ಇದೆ. ಮತ್ತೆ ಸ್ಮಾಲ್ ಕಿಚನ್ ಸೆಟ್ ಔಟ್ ನ ಕೊಟ್ಟಿದ್ವಿ ಯಾವ ತರ ಮಾಡ್ಕೊಬಹುದು ಅಂತ ಹೇಳಿ. ನಾವು ಮಾರ್ಬಲ್ ಶೀಟ್ ಮತ್ತೆ ನಮ್ಮ ಹತ್ರ ಸಿಗೋ ಪ್ರಾಡಕ್ಟ್ಸ್ ನಾವು ಎಲ್ಲ ಟೋಟಲ್ ಕೊಟ್ಟಿದ್ದೀವಿ. ನಮ್ಮ ಹತ್ರ ಈಗ ಹೋಲ್ಸೇಲ್ ಅಲ್ಲಿ ನಾವು ಅಕ್ರಲಿಕ್ ಶೀಟ್ ಸಹ ಸೇಲ್ ಮಾಡ್ತಾ ಇದೀವಿ. ಹೋಲ್ಸೇಲ್ ಅಲ್ಲಿ ಅಕ್ರಲಿಕ್ ಶೀಟ್ಸ್ ಇದೆ, ಮಾರ್ಬಲ್ ಶೀಟ್ಸ್ ಇದೆ, ಮತ್ತೆ ಲ್ಯಾಮಿನೇಟ್ಸ್ ಬರುತ್ತಲ್ವಾ, ಲ್ಯಾಮಿನೇಟ್ ಸಹ ನಾವು ಕೊಡ್ತಾ ಇದೀವಿ. ಓಕೆ, ಸೊ ನೆಕ್ಸ್ಟ್ ಬರೋದಾದ್ರೆ ಇದು ಮೋಲ್ಡಿಂಗ್ ಪ್ಯಾನಲ್ಸ್ ಸರ್. ಈ ರೀತಿ ಮೋಲ್ಡಿಂಗ್ ಪ್ಯಾನಲ್ಸ್ ಎಲ್ಲ ರೆಗ್ಯುಲರ್ ನೋಡಿರ್ತೀರಾ. ಸೊ ನಾವು ಹೊಸದಾಗ ತಂದಿರ ಅಂತ ಹೇಳಿ ಮೋಲ್ಡಿಂಗ್ ಕಾರ್ನರ್ಸ್ ಅಂತ ಹೇಳಿ ಸರ್ ಇದು. ಸೊ ಏನಾಗುತ್ತೆ, ಈ ತರದ್ದು ಫೋಟೋ ಫ್ರೇಮ್ ಏನಾದ್ರು ಹಾಕ್ಬೇಕು, ಇಲ್ಲ ಹಾಲು ಲಿವಿಂಗ್ಸ್ ಅಲ್ಲಿ ಡಿಸೈನ್ಸ್ ಮಾಡ್ಕೋಬೇಕು ಅಂದಾಗ ನೀವು ಬರೀ ಮೋಲ್ಡಿಂಗ್ಸ್ ನ ಹಾಕಿದ್ರೆ ನಿಮ್ಗೆ ಅಷ್ಟು ರಿಚ್ನೆಸ್ ಲುಕ್ ಕೊಡಲ್ಲ.
ಸೊ ಈ ತರ ಕಾರ್ನರ್ಸ್ ಮತ್ತೆ ಫ್ಲವರ್ ಡಿಸೈನ್ಸ್ ಯೂಸ್ ಮಾಡ್ಕೊಂಡು ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ನಿಮ್ಗೆ. So ನೋಡ್ಬೋದು ಡಿಸೈನ್ಸ್ ನೋಡ್ಬೋದು ಸೂಪರ್ ಆಗಿ ಮಾಡಿದ್ರ. ಈ ಮೆಟೀರಿಯಲ್ ಎಷ್ಟು ಯೂಸ್ ಮಾಡ್ಕೊಂಡು ನೀವು ಬೇಜಾರು ತುಂಬಾ ನೀವು ಕ್ರಿಯೇಟ್ ಮಾಡ್ಕೊಂಡು ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡ್ಕೊಬಹುದು ಸರ್. ಓಕೆ ಓಕೆ ಓಕೆ. ಸರ್ ನೆಕ್ಸ್ಟ್ ಬರೋ WPC ಸಾಲಿಡ್ ಮೆಟೀರಿಯಲ್ ಸರ್ ಇದು. WPC ಬಂದು WPC ಮತ್ತೆ PVC ಹಾಲೋ ಮೆಟೀರಿಯಲ್ಸ್ ನೋಡಿದ್ರೆ ಅದು ಸೆಂಟ್ರಲ್ ಗ್ಯಾಪ್ಸ್ ಬರುತ್ತೆ ನಿಮ್ಗೆ. ಸೊ ಇದು ಬಂದು WPC ಸಾಲಿಡ್ ಮೆಟೀರಿಯಲ್ ಟೋಟಲ್ ಸಾಲಿಡ್ ಆಗಿರುತ್ತೆ ನಿಮ್ಗೆ. ಇದು ಇಲ್ಲಿ ಕಾಣ್ತಿದೆಲ್ಲ ಗ್ಯಾಪ್ಸ್ ಅದಿರಲ್ಲ, ಅದು ಗ್ಯಾಪ್ ಕಾಣಿಸಿರುತ್ತೆ. ನಾನು ಸ್ಯಾಂಪಲ್ ತೋರಿಸ್ತೀನಿ. ಸೊ WPC ಸಾಲಿಡ್ ಅಂತ ಹೇಳಿದೆ ಅಲ್ವಾ, ಈಗ ನೋಡ್ಬೋದು ನೀವು PVC ಮೆಟೀರಿಯಲ್ ಏನ್ ಬರುತ್ತೆ, PVC WPC ಮೆಟೀರಿಯಲ್ ನಿಮ್ಗೆ ಹಾಲೋ ಮೆಟೀರಿಯಲ್ಸ್ ಬರುತ್ತೆ ಸರ್. ಸೆಂಟ್ರಲ್ ಗ್ಯಾಪ್ಸ್ ಇರುತ್ತೆ ಅಲ್ವಾ, ಸೊ ಇಲ್ಲಿ ಗ್ಯಾಪ್ಸ್ ಕಾಣ್ತಿದೆ. ಈ ಗ್ಯಾಪ್ಸ್ ನಿಮ್ಗೆ ತುಂಬಾ ಪ್ರೆಸ್ ಮಾಡಿದ್ರೆ ಪ್ರೆಸ್ ಆಗುತ್ತೆ. ಇದು ಬಟ್ ನಿಮ್ಗೆ ಅಷ್ಟು ಲೈಫ್ ಬರಲ್ಲ. ಹೌದು, ಇದನ್ನ ಸೀಲಿಂಗ್ ಪ್ರಿಫರ್ ಮಾಡ್ಕೊಬಹುದು. ನೀವು ವಾಲ್ ಅಲ್ಲಿ ಹಾಕೋತೀರ ಅಂದ್ರೆ WPC ಸಾಲಿಡ್ ಪ್ಯಾನಲ್ಸ್ ಯೂಸ್ ಮಾಡ್ಕೊಬಹುದು ಸರ್. ನೋಡಿ ಈ ತರ ಸಾಲಿಡ್ ಬರುತ್ತೆ ನಿಮ್ಗೆ ಮೆಟೀರಿಯಲ್. ಸೊ ನೋಡ್ಬೋದು ನೀವು ಪ್ರೆಸ್ ಮಾಡಿದ್ರು ಇದ್ರ ಮೇಲೆ ಬಿಸಾಕಿದ್ರು ಏನಾಗಲ್ಲ ಮೆಟೀರಿಯಲ್. ಸೊ ಅಷ್ಟು ಡ್ಯೂರೇಬಲ್ ಇದೆ. ಡ್ಯೂರೇಬಲ್ ಚೆನ್ನಾಗಿ ಬರುತ್ತೆ ಸರ್ ಇದು. ಓಕೆ, ಸೊ ನೋಡ್ಬೋದು ವೀಕ್ಷಕರೇ, ಇದು ಬಂದ್ಬಿಟ್ಟು ಇಲ್ಲಿ ಹಾಲೋ ಇರುತ್ತೆ ಒಳಗೆ, ಇಲ್ಲೆಲ್ಲ ನೋಡ್ತಾ ಇರಬಹುದು ಹಾಲೋ ಇದೆ. ಅಂಡ್ ಇದನ್ನ ಅಷ್ಟು ಇದಕ್ಕೆ ಯೂಸ್ ಮಾಡಕ್ ಆಗಲ್ಲ. ಇದು ಜಸ್ಟ್ ಸೀಲಿಂಗ್ ಪ್ರಿಫರ್ ಮಾಡಬಹುದು, ಸೀಲಿಂಗ್ ಅಲ್ಲಿ ಯೂಸ್ ಮಾಡ್ಕೊಬಹುದು. ಇದು ಬಂದು ವಾಲ್ ಯೂಸ್ ಆಗುತ್ತೆ ಇದು. ಇಲ್ಲೆಲ್ಲ ಸೊ ವಾಲ್ಸ್ ಟಿವಿ ಬ್ಯಾಕ್ ಸೈಡ್ಸ್ ಅಲ್ಲಿ ಕಾಟ್ ಬ್ಯಾಕ್ ಸೈಡ್ಸ್ ಏನ್ ಮಾಡ್ತೀವಲ್ವಾ, ಸೊ ಎಲ್ಲ ನಾವು ರೆಗ್ಯುಲರ್ ಯೂಸೇಜ್ ಇರುತ್ತೆ. ಸೊ ಆ ಕಡೆ ನಾವು ಚಾರ್ಕೋಲ್ಸ್ ಇಲ್ಲ ಅಂದ್ರೆ WPC ಸಾಲಿಡ್ ಪ್ಯಾನಲ್ಸ್ ಯೂಸ್ ಮಾಡ್ಕೊಬಹುದು. ಇದರಲ್ಲಿ ಆಪ್ಷನ್ಸ್ ಇದೆ ಅಲ್ಲ ಸರ್, ಕಲರ್ಸ್ ಆಪ್ಷನ್ಸ್ ಇಲ್ಲಿ ನೋಡ್ತಾ 7 ಕಲರ್ಸ್ ಮಾತ್ರ ಅವೈಲೇಬಲ್ ಇದೆ ನೋಡಬಹುದು. ಓಕೆ, ನೆಕ್ಸ್ಟ್ ಮತ್ತೆ ಇದು ಬಂದು WPC ಹಾಲೋ ಸರ್. ಇದು ಅಂದ್ರೆ ಸಾಲಿಡ್ ತೋರಿಸ್ತಾ ಅಲ್ವಾ, ಸೊ ಸಾಲಿಡ್ ಅಲ್ಲಿ ಬೇಡ ಹಾಲೋ ಬೇಕು ಅಂದ್ರೆ ನಿಮ್ಗೆ ಸ್ವಲ್ಪ 25 ಗ್ರೂ ಬರುತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಗ್ರೂ ಏನ್ ಸೆಂಟ್ರಲ್ ಬರುತ್ತೆ, ಗ್ರೂ ಸ್ವಲ್ಪ ದಪ್ಪ ಇರುತ್ತೆ ಇದು. ಸೊ ಇದರಲ್ಲಿ ಸಹ ನಮ್ಮ ಹತ್ರ 10 ಪ್ಯಾಟರ್ನ್ಸ್ ಅವೈಲೇಬಲ್ ಇದೆ. ಓಕೆ ಡನ್. ಸೊ ನೆಕ್ಸ್ಟ್ ಬರೋದು ನೋಡ್ಬೋದು ಸರ್, PVC ಆಗ್ಲೇ ನಿಮ್ಮಲ್ಲಿ ಸ್ಯಾಂಪಲ್ ನಾನು ತೋರಿಸ್ತೆ ಅಲ್ವಾ. ಸೊ ನಾವೇ ಒಂದು ಆಫೀಸಲ್ಲಿ ನಮ್ಮ ಕ್ಯಾಬಿನ್ಗೆ ಒಂದು ಶೀಟ್ ನ ಕೊಟ್ಟಿದ್ದೀವಿ. ಈ ಗ್ರೈನ್ಸ್ ಏನ್ ಬರುತ್ತೆ ನಿಮ್ಗೆ ಟೋಟಲ್ ಬುಕ್ ಮ್ಯಾಚಿಂಗ್ ತರ ಕಾಣಿಸುತ್ತೆ ಸರ್ ನಿಮ್ಗೆ. ಇದು ಗ್ರೈನ್ಸ್ ಇನ್ಸ್ಟಾಲೇಷನ್ ಆದ್ಮೇಲೆ ಸೊ ಅದು ಇದು ನೋಡ್ತಾ ಇರಬಹುದು, ಆ ಗ್ರೈನ್ಸ್ ಎಲ್ಲ ಬುಕ್ ಮ್ಯಾಚಿಂಗ್ ತರ ಬರುತ್ತೆ ನಿಮ್ಗೆ. ಓಕೆ. ಅಂಡ್ ಸರ್ ಅದು ಏನ್ ಸರ್ ಅದು? ಸರ್ ಇದು ಒಂದು ಮಲ್ಟಿಲೇಯರ್ CNC ಕಟಿಂಗ್ ಅಂತ ಹೇಳಿ ಸರ್. ಇದು ಇದರಲ್ಲಿ ಒಂದು 30 ಡಿಸೈನ್ಸ್ ಪ್ಲಸ್ ಮಾತ್ರ ಅವೈಲೇಬಲ್ ಇದೆ. ಇದು ಪ್ಯೂರ್ಲಿ MDF ಮೇಲೆ ನಾವು PU ಪಾಲಿಶ್ ಮಾಡಿರ್ತೀವಿ ಸರ್. ಓಕೆ. ಈಚ್ ಡಿಸೈನ್ ಅಲ್ಲಿ ನಿಮ್ಗೆ ಒಂದು 15 to 17 ಲೇಯರ್ಸ್ ಬರುತ್ತೆ. ಸೊ ಈಚ್ ಡಿಸೈನ್ ನಿಮ್ಗೆ ಈಚ್ ಲೇಯರ್ ಪೇಂಟ್ ಹಾಕಿ ಅದೇ ಆದಂತ ಡಿಸೈನ್ ನಾವು ಮಾಡ್ಕೊಡ್ತೀವಿ. ಇದರಲ್ಲಿ 30 ಡಿಸೈನ್ಸ್ ಅವೈಲೇಬಲ್ ಸಿಗುತ್ತೆ. MDF ಮೆಟೀರಿಯಲ್ಸ್ MDF ಬರುತ್ತೆ. ಓಕೆ, ನೋಡ್ತಾ ಬ್ಯಾಕ್ ಸೈಡ್ ಒಂದು PU ಸ್ಟೋನ್ ಇದೆ ಅಲ್ಲ, ಅವಾಗಲೇ ಕಲರ್ಸ್ ಅಂತ ತೋರಿಸಿದ್ವಿ. ಸೊ ಯಾವ್ದು ಯುಟಿಲೈಸ್ ಮಾಡು ಅಂತ ಹೇಳಿ ಸ್ಯಾಂಪಲ್ ಆಗಿ ಕೊಟ್ಟಿದ್ದೀವಿ. ಒಂದು ಫಿಶ್ ಟ್ಯಾಂಕ್ ಬ್ಯಾಕ್ ಸೈಡ್ ಆಗಿರ್ಬೋದು, ಇಲ್ಲ ಎಂಟ್ರಿ ವಾಲ್ಸ್ TV ವಾಲ್ಸ್ ಅಲ್ಲಿ ಈ ತರ PU ಸ್ಟೋನ್ ಯೂಸ್ ಮಾಡ್ಕೊಂಡು ತುಂಬಾ ಲಕ್ಸುರಿ ಕಾಣಿಸುತ್ತೆ ಸರ್. ಫಿಶ್ ಟ್ಯಾಂಕ್ ಅಲ್ಲಿ ಏನೋ ಇದೆ ಅಲ್ಲ, ಏನ್ ಸರ್ ಅದು? ಸರ್ ಫಿಶ್ ಟ್ಯಾಂಕ್ ಅಲ್ಲಿ ಲಾಸ್ಟ್ ಟೈಮ್ ನೋಡಿದ್ರಿ ಸರ್ ನೀವು. ಆಲ್ಮೋಸ್ಟ್ ನಮ್ಮ ಹತ್ರ ಯಾವಾಗ ನಾವು ಮೆಟೀರಿಯಲ್ ಸೇಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಲ್ಲ, ಅರೌಂಡ್ ಒಂದು 5 years ಇಂದ ಮೆಟೀರಿಯಲ್ ಹಂಗೆ ಇಟ್ಟಿದೀವಿ ಅದನ್ನ. ಸೊ ವಾಟರ್ ಟೆಸ್ಟಿಂಗ್ ಅಂತ ಹೇಳಿ ವಾಟರ್ ಎಲ್ಲ ಇಟ್ಬಿಟ್ಟಿದೀವಿ ಸರ್ ಮೆಟೀರಿಯಲ್ ಅದು. ಸೊ ಇದುವರೆಗೂ ಮೆಟೀರಿಯಲ್ ನಿಮ್ಗೆ ಏನೂ ಆಗಿಲ್ಲ. ಸೊ ಲಾಸ್ಟ್ ಟೈಮ್ ಅಂದ್ರೆ ಒಂದು 5 years ಬ್ಯಾಕ್ ನಾವು ವಿಡಿಯೋ ಮಾಡಕ್ ಬಂದಿದ್ದೆ. ಹೌದು, ಅದ್ರ ಮೇಲೆ ಪಾಚಿ ಕಟ್ಟಿದೆ ಬಿಟ್ರೆ ಮೆಟೀರಿಯಲ್ ಏನೂ ಆಗಿಲ್ಲ. ಅಷ್ಟು ಕ್ವಾಲಿಟಿ ವೈಸ್ ನಾವು ವಾರಂಟಿನ ಕೊಡ್ತೀವಿ ಸರ್. ಅಷ್ಟು ಅಂಡ್ ವಿತ್ ಪ್ರೂಫ್ ತೋರಿಸ್ತಿದ್ದೀರಾ? ಖಂಡಿತ ಹೌದು. ಓಕೆ, ಇದು ಏನ್ ಸರ್ ಮತ್ತೆ? ಇದು ಬಂದು WPC ಎಕ್ಸ್ಟೀರಿಯರ್ ಪ್ಯಾನಲ್ಸ್ ಸರ್. ಎಕ್ಸ್ಟೀರಿಯರ್ ಅಲ್ಲಿ ವಾಲ್ ಕ್ಲಾಡಿಂಗ್ಸ್ ಎಲ್ಲ ಬರುತ್ತಲ್ವಾ, ಆಚೆಗೆ ವಾಲ್ ಕ್ಲಾಡಿಂಗ್ಸ್ ಅಲ್ಲಿ ನೀವು ಈ ತರ ಮೆಟೀರಿಯಲ್ಸ್ ಯೂಸ್ ಮಾಡ್ಕೊಬಹುದು. ಸೂಪರ್. ಅಂಡ್ ನೆಕ್ಸ್ಟ್ ಸರ್ ಲಾಸ್ಟ್ ಸರ್ ಇದು ಬಂದು ನಮ್ಮ ಹತ್ರ ಲೈಟ್ ಪಾಸಿಂಗ್ ಫ್ಲವರ್ ಡಿಸೈನ್ಸ್ ಅವೈಲೇಬಲ್ ಇದೆ ಸರ್. ಅಂದ್ರೆ ಏನ್ ಸರ್ ಇದು? ಸರ್ ಇದು ನೋಡಿ, ನೀವು ಲೈಟ್ ನ ಇನ್ಸೈಡ್ ಕೊಟ್ಟಾಗ ಈ ಫ್ಲವರ್ ಪ್ಯಾಟರ್ನ್ ಮಾತ್ರ ನಿಮ್ಗೆ ವಿಸಿಬಲ್ ಕಾಣಿಸುತ್ತೆ. ತುಂಬಾ ಲಕ್ಸುರಿ ಕಾಣಿಸುತ್ತೆ. ಇದು ನೋಡ್ತಾ ಇರಬಹುದು, ಡೂಪ್ಲೆಕ್ಸ್ ಮನೆ ಇರುತ್ತೆ ಅಲ್ವಾ, ಆ ತರದ ಸ್ಟೆಪ್ಸ್ ಹತ್ತೋ ಕಡೆ ಇದನ್ನ ಯುಟಿಲೈಸ್ ಮಾಡ್ಕೊಂಡ್ರೆ ತುಂಬಾ ಲಕ್ಸುರಿ ಕಾಣಿಸುತ್ತೆ. ಬಟ್ ಅಂಡ್ ಡಿಸೈನ್ಸ್ ಎಲ್ಲ ಲೈಕ್ ಚೇಂಜ್ ಮಾಡಬಹುದಾ ಸರ್? ಚೇಂಜ್ ಮಾಡಬಹುದು ಸರ್. ಇದು ನಿಮ್ಗೆ ಲೈಟ್ ಆಫ್ ಮಾಡಿದಾಗ ಪ್ಲೈನ್ ಕಲರ್ ಇರುತ್ತೆ, ಲೈಟ್ ನ ಆನ್ ಮಾಡಿದಾಗ ಮಾತ್ರ ಸೆಂಟರ್ ಪ್ಯಾಟರ್ನ್ಸ್ ಮಾತ್ರ ನಿಮ್ಗೆ ಡಿಸೈನ್ ಅವೈಲೇಬಲ್ ಬರುತ್ತೆ ಸರ್. ಇದು ತುಂಬಾ ಸೂಪರ್ ಆಗಿ ಕಾಣ್ತಾ ಇದೆ. ಮತ್ತೆ ಪ್ರೆಸೆಂಟ್ಲಿ ನಮ್ಮ ಹತ್ರ 1 feet ಚಾರ್ಕೋಲ್ ಸಹ ಇದೆ ಸರ್. 1 feet ಚಾರ್ಕೋಲ್ ಲ್ಯಾಮಿನೇಟ್ಸ್ ಆಗಿರ್ಬೋದು, ಅಕ್ರಿಲಿಕ್ ಶೀಟ್ಸ್ ಆಗಿರ್ಬೋದು, ಮತ್ತೆ ಯಾವುದೇ ರೀತಿ ಇಂಟೀರಿಯರ್ ಏನ್ ಬೇಕಾದ್ರೂ ನಮ್ಮ ಹತ್ರ ಮೆಟೀರಿಯಲ್ ಅವೈಲೇಬಲ್ ಸಿಗುತ್ತೆ ಸರ್. ಸೊ ಇಲ್ಲಿ ನೋಡ್ತಾ ಇರಬಹುದು ಇಷ್ಟೆಲ್ಲ ಲೈಕ್, ಸೊ ಇದೆಲ್ಲ ನೋಡಬಹುದು. ಇದೆಲ್ಲ 1 feet ಚಾರ್ಕೋಲ್ಸ್ ಇದೆ. 1 feet by 8 feet ಬರುತ್ತೆ, 10 feet ಬರುತ್ತೆ. ಇದೆಲ್ಲ ಹೊಸ ಕಲೆಕ್ಷನ್ಸ್ ಸರ್. ಸೊ ಮಾರ್ಕೆಟ್ಗೆ ಏನೇ ಒಂದು ಹೊಸ ಮೆಟೀರಿಯಲ್ ಬಂದ್ರು ನಾವು ಅದನ್ನ ಇಂಟ್ರೊಡ್ಯೂಸ್ ಮಾಡಿ ತೋರಿಸ್ತೀವಿ ಸರ್. ನೋಡಬಹುದು. ಓಕೆ. ಓ, ಇಲ್ಲಿ ಇದು ನೋಡಬಹುದು, ನೀವು ಥಿಕ್ನೆಸ್ ನೋಡಬಹುದು. ಇದೆಲ್ಲ ಸಾಲಿಡ್ ಮೆಟೀರಿಯಲ್ ಸರ್. ಅದೇ ಆಲ್ ಓವರ್ ಸಾಲಿಡ್ ಮೆಟೀರಿಯಲ್ ಬರುತ್ತೆ. ಸಾಲಿಡ್ ಮೆಟೀರಿಯಲ್ ನೋಡಿ, ಇದೆಲ್ಲ ಹೊಸ ಪ್ಯಾಟರ್ನ್ಸ್ ತುಂಬಾ ಲಕ್ಸುರಿ ಕಾಣಿಸುತ್ತೆ ಯೂಸ್ ಮಾಡ್ಕೊಳ್ಳೋಕೆ. ಇನ್ನು ತುಂಬಾ ಮೆಟೀರಿಯಲ್ಸ್ ಇದೆ ಸರ್. ಯಾರಾದ್ರೂ ಮನೆ ಕಟ್ಟೋರು ಒಂದ್ಸಲಿ ನಮ್ಮ ಹತ್ರ ಮೆಟೀರಿಯಲ್ ಪರ್ಚೇಸ್ ಮಾಡಿ ಅಂತ ಹೇಳಲ್ಲ, ಒಂದ್ಸಲಿ ಸನ್ಶೈನ್ ಟೆರೇಸ್ಗೆ ವಿಸಿಟ್ ಮಾಡ್ಕೊಂಡು ಮೆಟೀರಿಯಲ್ ಕ್ವಾಲಿಟಿ ಯಾವ ತರ ಇದೆ, ನಾವೇನ್ ಮೆಟೀರಿಯಲ್ ಯೂಸ್ ಮಾಡೋ ಅಂತ ಚೆಕ್ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಸರ್. ಓಕೆ. ಅಂಡ್ ಸರ್ ಅಲ್ಲಿ ನೀವು ಮನೆ ಇದೆಲ್ಲ
ಹೌದು ದೇವರು ಇದು ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಮ್ಗೆ. ಸರ್ ಪೂಜಾರಂ ಬ್ಯಾಕ್ ಸೈಡ್ ನಾವು ಕಂಪ್ಲೀಟ್ ಮಾರ್ಬಲ್ ಶೀಟ್ ಮತ್ತೆ PVC ಪ್ಯಾನಲ್ಸ್ ನ ಕೊಟ್ಟು ಕ್ಲೋಸ್ ಮಾಡಿದೀವಿ ಸರ್. ಓಕೆ, ಅದ್ರ ಪಕ್ಕಕ್ಕಿರೋದು ಅದ್ರ ಪಕ್ಕದಲ್ಲಿ CNC ಕಟಿಂಗ್ ನ ಕೊಟ್ಟಿದ್ದೀವಿ. ಸೊ MDF ಅಲ್ಲಿ CNC ಕಟ್ ಮಾಡಿ ಲ್ಯಾಮಿನೇಟ್ ಫಿನಿಶಿಂಗ್ ಕೊಟ್ಟಿದ್ದೀವಿ. ಆ ಬ್ಯಾಕ್ ಸೈಡ್ ಏನಿದೆಯಲ್ಲ ಬ್ಯಾಕ್ ಸೈಡ್ ಮಾರ್ಬಲ್ ಶೀಟ್ ನ ಕೊಟ್ಟಿದ್ದೀವಿ. ಸೊ ಮಾರ್ಬಲ್ ಶೀಟ್ ಪಕ್ಕದಲ್ಲಿ WPC ಪ್ಯಾನಲ್ಸ್ ನ ಕೊಟ್ಟಿದ್ದೀವಿ ಸರ್. ಅಂಡ್ ಫ್ಲೋರಿಂಗ್ ನೀವು ಇದು ಫ್ಲೋರಿಂಗ್ ಆಗ್ಲೇ ಮ್ಯಾಟ್ ತೋರಿಸ್ದೆ ಅಲ್ವಾ, ಸೊ ನೀವು ಆ ಮ್ಯಾಟ್ ನ ಈ ತರ ಯೂಟಿಲೈಸ್ ಮಾಡ್ಕೊಬಹುದು ಸರ್. ಮನೆ ಆಗಿರ್ಬೋದು, ಆಫೀಸಸ್ ಅಲ್ಲಿ. ಸೊ ಲೈಟ್ ಯೂಸೇಜ್ ಕಡೆ ತುಂಬಾ ನೀವು ಏನಾಗುತ್ತೆ ರೆಗ್ಯುಲರ್ ಯೂಸೇಜ್ ಇರುತ್ತಲ್ಲ ಅಂತ ಕಡೆ ಮಾಡಿದ್ರೆ ತುಂಬಾ ಲೈಫ್ ಬರಲ್ಲ, 3 to 4 years ಲೈಫ್ ಬರುತ್ತೆ. ಈ ಬೆಡ್ರೂಮ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಟೆಂಪರರಿ ಆಫೀಸಸ್ ಮಾಡ್ತಿರಲ್ವಾ ಅಂತ ಕಡೆ ಮಾಡ್ಕೊಂಡಾಗ ತುಂಬಾ ಲಕ್ಸುರಿ ಕಾಣಿಸುತ್ತೆ. ಮತ್ತೆ ಇದೆಲ್ಲ ಶೀಟ್ಸ್ ಯೂಸ್ ಮಾಡ್ಕೊಂಡು ಇಂಟೀರಿಯರ್ ಮಾಡ್ಕೊಂಡು ನಿಮ್ಗೆ ಪ್ರೈಸ್ ಅಲ್ಲಿ ತುಂಬಾ ಕಡಿಮೆ ಆಗುತ್ತೆ ಸರ್. ಓಕೆ, ಈಗ ಸಾಕಷ್ಟು ಜನ ಶಾಪ್ ಓಪನ್ ಮಾಡಿರ್ತಾರೆ, ಅವರು ಒಂದು ಇಂಟೀರಿಯರ್ ಎಲ್ಲ ಮಾಡಿಸ್ಬೇಕಂತ ಇರ್ತಾರೆ. ಹೌದು. ಸೊ ಖರ್ಚು ತುಂಬಾ ಆಗ್ಬಿಡುತ್ತೆ. ಈಗ ಪ್ಲೇವುಡ್ ಮಾಡಿ ಪ್ಯಾನಲಿಂಗ್ ಮಾಡಿದ್ರೆ ಬಜೆಟ್ ತುಂಬಾ ಜಾಸ್ತಿ ಆಗುತ್ತೆ ಸರ್. ನೀವು ಈ ಶೀಟ್ ಡೈರೆಕ್ಟ್ ಆಗಿ ವಾಲ್ ಮೇಲೆ ಅಪ್ಲೈ ಮಾಡೋದ್ರಿಂದ ನೀವು 50% ಬಜೆಟ್ ಸೇವ್ ಆಗುತ್ತೆ. ಓಕೆ, ಪ್ಲಸ್ ಮೇಂಟೆನೆನ್ಸ್ ಈಸಿ ಇರುತ್ತೆ, ತುಂಬಾ ರಿಚ್ನೆಸ್ ಲುಕ್ ಕೊಡುತ್ತೆ ನಿಮ್ಗೆ ಇದು. ಅದೇ ಅಂಡ್ ಸರ್, ಅದೇ ನಿಮ್ಮ ಆಫೀಸ್ ಅಲ್ಲಿ ಇಲ್ಲೆಲ್ಲ ಗೋಡನ್ ಎಲ್ಲ ಇಲ್ಲಿ ಕಾಣ್ತಾ ಇದೆ. ಹೌದು ಸರ್. ಆಲ್ಮೋಸ್ಟ್ ಲೈಕ್ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಅಂಗಡಿ? ನಾವು ಪ್ರೆಸೆಂಟ್ 2000 ಸ್ಕ್ವೇರ್ ಫೀಟ್ ಆಫೀಸ್ ಮಾಡಿದೀವಿ. ಓಕೆ, ಈಗ ಸ್ಕ್ವೇರ್ ಫೀಟ್ ಇದೆ. ಅದೇ ಸನ್ಶೈನ್ ಇಂಟೀರಿಯರ್ಸ್ ಅಂದ್ರೆ 2021 ಅಲ್ಲಿ ಸ್ಟಾರ್ಟ್ ಆಗಿದ್ದು. ಹೌದು. ಈಗ ಆಲ್ಮೋಸ್ಟ್ ತುಂಬಾ ಜನ ಕನ್ಫ್ಯೂಸ್ ಆಗಿರ್ತಾರೆ, ಈಗ ಹೊಸ ಆಫೀಸ್ ಮಾಡಿರ್ತೀರ ನೀವು. ಖಂಡಿತ ಸರ್. ಹೌದು. ಏನ್ ಟೈಮಿಂಗ್ಸ್ ಏನು, ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ? ಸರ್ ನಮ್ದು ಇನ್ನೊಂದು ಅಡ್ರೆಸ್ ಹೇಳ್ತೀನಿ. ನಮ್ದು KR ಪುರಂ ಸರ್. KR ಪುರಂ ಆವಲಹಳ್ಳಿ ಅಂತ ನಮ್ಮ ಆಫೀಸ್ ಲೊಕೇಶನ್ ಬರೋದು. ಸೊ KR ಪುರಂ ಆವಲಹಳ್ಳಿ ಹತ್ರ ನಿಮ್ಗೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, NPS ಸ್ಕೂಲ್ ಇದೆ. ಆ ಸ್ಕೂಲ್ ಪಕ್ಕದಲ್ಲಿ ನಮ್ಮ ಆಫೀಸ್ ಬರುತ್ತೆ ಸರ್. ನಮ್ಮ ಹಳೆ ಆಫೀಸ್ ಏನಿತ್ತು ಅಲ್ವಾ, ಅದರಿಂದ ಒಂದು 200 ಮೀಟರ್ ಮುಂದೆ ಬಂದ್ರೆ ನಮ್ಮ ಆಫೀಸ್ ಸಿಗುತ್ತೆ. ಸೊ ಯಾವ್ದಾದ್ರು ಡೌಟ್ಸ್ ಇತ್ತು ಅಂದ್ರೆ ನಾವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನ ಮಾಡಬಹುದು, ಸೊ ಕಾಲ್ ಮಾಡೋದು ನಾವು ಲೊಕೇಶನ್ ನ ಕಳಿಸ್ಕೊಡ್ತೀವಿ ಸರ್. ಓಕೆ, ಅಂಡ್ ಟೈಮಿಂಗ್ಸ್ ಅಂತ ಬಂದಾಗ ಸರ್ ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 to ಈವ್ನಿಂಗ್ 6 ವರೆಗೂ ಆಫೀಸ್ ಓಪನಿಂಗ್ ಇರುತ್ತೆ ಸರ್. ಓಕೆ, ಅಂಡ್ ಸಂಡೇ ಏನಾದ್ರು ಹಾಲಿಡೇ ಇರುತ್ತೆ? ಸಂಡೇ ಹಾಲಿಡೇ ಇರುತ್ತೆ ಸರ್. ಸೊ ಸಂಡೇ ಹಾಲಿಡೇ ಇರುತ್ತೆ. ಸೊ ಬೇರೆ ಊರ್ಲಿಂದ ಕೂಡ ಬರ್ತಿರ್ತಾರೆ. ಹೌದು. ಬಂದ್ರು ಕೂಡ ಒಂದ್ಸಲ ಕಾಲ್ ಮಾಡಿ. ಯಾರಾದ್ರೂ ಆತರ ತುಂಬಾ ದೂರದಿಂದ ಬರ್ತೀವಿ, ನಮ್ಗೆ ಸಂಡೇನ ಟೈಮ್ ಸಿಗುತ್ತೆ ಅನ್ನೋರಿದ್ದಾಗ ಸಾಟರ್ಡೆ ನಮ್ಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ನಾವು ಬೇಕಾದ್ರೆ ಬಂದು ತೋರಿಸ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಎಲ್ಲ ಇನ್ಫಾರ್ಮೇಶನ್ ಹೇಳೋದಕ್ಕೆ. ಖಂಡಿತ ಸರ್. ನಮಸ್ಕಾರ ವೀಕ್ಷಕರೇ.